ಬಾಲಕಿ ಹೆಣ್ಣಾಗೋತನದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಈ ಪ್ರಥಮ ರಜಸ್ವಲನ ಮೊದಲನೇ ದಿನ ಯಾವ ರೀತಿ ಇರಬೇಕಾಗತ್ತೆ ಹಾಗೂ ಯಾವ್ಯಾವ ವಿಚಾರಗಳನ್ನ ಪಾಲನೆ ಮಾಡಿದ್ರೆ ಒಳ್ಳೆ. 8 ವರ್ಷಕ್ಕೆ ಆಕೆಯ ಸಾಮರ್ಥ್ಯ ಬದಲಾಗ್ತಾ ಹೋಗುತ್ತೆ. ಹೆಣ್ಣು ಮಗುವಿಗೆ ಗಂಡು ಮಗುವಿಗಿಂತ 16 ಪಟ್ಟು ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ. ಆ್ಯಂಡ್ ಅವರ ಯೋಚನಾ ಶಕ್ತಿ ಇರ್ಬೋದು, ಆಸೆ ಇರ್ಬೋದು. ಮೇಡಮ್ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಾ ಇರೋಂಥ ಹೆಣ್ಮಕ್ಳು ಕೂಡ ಮೆಚೂರ್ಡ್ ಆಗೋಗಿದ್ದಾರೆ. ಯಾವತ್ತು ಆಕೆ ಋತುಮತಿ ಆದ ಆ ಒಂದು ಗಳಿಗೆಯಿಂದ 15 ವರ್ಷದ ತನಕ ಆಕೆಯ ಗರ್ಭಕೋಶ ವಿಕಸಿತ ಆಗ್ತಾ ಇರುತ್ತೆ. ಹೆಣ್ಣಿಗೆ ಗರ್ಭಕೋಶ ಅನ್ನೋದು ಒಂಥರ ಸೌಂದರ್ಯ ಇದನ್ನದು ಕೂಡ. ಕೆಲವು ಕಡೆ ಹೆಣ್ಮಕ್ಳನ್ನ 5-6 ದಿನ ಮನೆ ಒಳಗಡೆ ಬಿಟ್ಕೊಡಲ್ಲ, ಒಂದು ಗುಡಿಸಲನ್ನ ಮಾಡಿ ಹೊರಗಡೆ ಕೂರಿಸ್ತಾರೆ. ಊಟ ತಿಂಡಿಯಿಂದ ಹಿಡಿದು ತನ್ನ ಮನೆಯ ಮಗಳಿಗೆ ಎಲ್ಲೋ ಒಂಥರ ಹೊರಗಿನ ಥರ ನೋಡ್ಕೊಳ್ತಾರೆ. ತುಂಬಾ ಬಾಡಿ ಬಿಸಿ ಇರಬೇಕು ಅನ್ನೋದಕ್ಕೋಸ್ಕರ ಗಾಳಿ ಸೋಂಕ ಆಗತ್ತೆ ಅಂತ ಹೇಳ್ತಾರೆ. ಹಾಗೂ ಇದನ್ನ ಒಂದು ರೀತಿಯಲ್ಲಿ ಸೂತ್ಕ ಅಂತಾನೂ ಕರೀತಾರೆ. ಆ ಹೆಣ್ಣಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳು ತನ್ನ ದೇಹದಲ್ಲಿ ಆಗ್ತಾ ಬರ್ತಾ ಇರುತ್ತೆ. ತನಗೆ ತನ್ನ ಮೇಲೇನೆ ಒಂದು ಅಭದ್ರತೆ ಇರುತ್ತೆ. ಹೆಣ್ಮಕ್ಳಿಗೆ 2 ಟೈಮ್ಸ್ ಇದು ಬರುತ್ತೆ ಒಂದು ಅವಧಿಗೆ. ಒಂದು ಆಕೆ ಮಗುವಿಗೆ ಜನ್ಮ ಕೊಟ್ಟಾಗ, ಇದು ಬಂದು ಋತುಮತಿ ಆದಾಗ. ಹೇಗೆ ಅಂತಂದ್ರೆ ಆಕೆ ಜನ್ಮದಾತೆನೂ ಕೂಡ ಕೊನೆಯಲ್ಲಿ ಮೋಕ್ಷ ಕೊಡೋಳು ಆಕೆ. ಮತ್ತು ಗಂಡು ಆಕೆಯನ್ನ ಸರಿಯಾಗಿ ಕನ್ವಿನ್ಸ್ ಮಾಡಿಲ್ಲ ಅಂದ್ರೆ ಆ ಗಂಡಿನ ಬಾಳು ಎಷ್ಟು ದುರಂತಮಯವಾಗಿರುತ್ತೆ ಅಂದ್ರೆ ಅದನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಯಾವ್ಯಾವ ರೀತಿ ಫುಡ್ಗಳನ್ನ ತಗೊಂಡ್ರೆ ತುಂಬಾ ಹೆಲ್ತಿ ಆಗಿರ್ತಾರೆ. ಆ ಮಗು ಸ್ವಲ್ಪ ಮೈ ಕೈ ತುಂಬಿಕೊಂಡು ದಷ್ಟಪುಷ್ಟವಾಗಬೇಕು. ಮುಖದ ಸೌಂದರ್ಯ ಹೆಚ್ಚಲಿಕ್ಕೆ ಈ ಉದ್ದು ಸಹಾಯ ಮಾಡುತ್ತೆ. ಹೊಟ್ಟೆ ಹತ್ರನೋ ಅಥವಾ ಈ ಶೋಲ್ಡರ್ ಸ್ಟೇಟ್ ಅಲ್ಲೆಲ್ಲ ಏನಾಗುತ್ತೆ, ರ್ಯಾಷಸ್ ಥರ ಆಗುತ್ತೆ. ಈ ಸೊಪ್ಪು, ಈ ಬಿಸಿ ನೀರು, ಈ ಈ ಸೊಪ್ಪುಗಳು ಹಾಕೋದಾಗ್ಲಿ, ಇವೆಲ್ಲ ಯಾವ ಕಾರಣಕ್ಕೆ ಆ ಸೊಪ್ಪಿನಿಂದ ಆ ಮಗುವಿನ ಸೌಂದರ್ಯ ಕೂಡ ಹೆಚ್ಚಾಗುತ್ತೆ. ಹೆಣ್ಮಕ್ಳು ಜಾತಕ ನೋಡ್ಬೇಕಾದ್ರೆ ಹೇಳ್ತಾರೆ, ಜಾತಕ ಏನು ಬೇಡ, ಅವರು ಋತುಮತಿ ಆಗಿದ್ದಂತಹ ಟೈಮು, ಆ ಮೆನ್ಷನ್ ಆಗಿರೋ ಟೈಮ್ ಇದ್ರೆ ಹೇಳಿ. ಅಂದರೆ ಹುಟ್ಟಿದ ದಿನಾಂಕದಿಂದ ಇದು ತುಂಬ ಪವರ್ಫುಲ್. ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಹೆಂಗಸಿಗೂ ಹ್ಯಾಚ್ ಅಪ್ ಅಂತ ಹೇಳ್ತೀನಿ. ಬಿಕಾಸ್ ಒಂದು ಪುಟ್ಟ ಮಗುವಾಗಿ, ಬಾಲಕಿಯಾಗಿ, ಹುಡುಗಿಯಾಗಿ, ಅದ್ರ ಜೊತೆಯಲ್ಲಿ ಹೆಣ್ಣಾಗಿ, ಅಕ್ಕನಾಗಿ, ತಂಗಿಯಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಕೊನೆಗೆ ಬಂದು ಬಳಗದಲ್ಲಿ ಉನ್ನತವಾದ ಸ್ಥಾನವನ್ನು ತಗೊಂಡು ಎಲ್ಲ ಜವಾಬ್ದಾರಿ ಹೊತ್ತಂಥ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಹ್ಯಾಟ್ಸ್ ಆಫ್. ಹೀಗೆ ಕೂರಬಾರ್ದು, ಆಮೇಲೆ ನೀನು ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ಅದನ್ನ ಹಾಕ್ಕೊಬಾರ್ದು, ಇದನ್ನ ಹಾಕ್ಬಾರ್ದು, ಆ ಪಿಕ್ಚರ್ ನೋಡಬಾರ್ದು, ಇದನ್ನ ನೋಡಬಾರ್ದು, ಇದೆಲ್ಲವೂ ಹೆಣ್ಮಕ್ಳಿಗೆ ಬರುತ್ತೆ ಹೊರತು ಯಾವ ಗಂಡು ಮಕ್ಳಿಗೂ ಬರಲ್ಲ. ಆದರೆ ನೀನು ಎಷ್ಟು ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕೇ ಹೊರತು ನೀನು ಹೋಗಿ ಅದು ಮಾಡಬೇಡ, ಇದು ಮಾಡಬೇಡ, ಆ ಕಂಡೀಷನ್ಸ್ನ ಹಾಕ್ಬಾರ್ದು. ಈ ಹೆಣ್ಮಕ್ಳು ಋತುಮತಿ ಆದಾಗ ದೇವಸ್ಥಾನಗಳು ಕಳ್ಸೋದು ಅವಾಯ್ಡ್ ಮಾಡ್ತಾರೆ. ಇದನ್ನು ಕೂಡ ದೊಡ್ಡ ಸೂತ್ಕ ಥರ ನೋಡ್ತಾರೆ. ಈ ಮುಟ್ಟಾದ ಸಮಯದಲ್ಲಿ ದಿನಕ್ಕೆ ಎಷ್ಟು ರೀತಿಯ ಸಮಯದಲ್ಲಿ ಈ ರೀತಿ ಪ್ಯಾಡ್ಸ್ಗಳನ್ನ ಚೇಂಜ್ ಮಾಡಿದ್ರೆ ಒಳ್ಳೆಯದು. ಅವ್ರಿಗೆ ಗೊತ್ತಾಗುತ್ತೆ ವ್ಯಕ್ತ ಆಗಿರೋದು. ಅದು ತುಂಬ ಆ ಫ್ಲೋ ಡಿಪೆಂಡ್ ಆನ್ ಫ್ಲೋ ಮೇಲೆ ಇರುತ್ತೆ. ಇಲ್ಲಾಂದರೆ ಅಲ್ಲೇ ಒಂದು ನಂಜು, ಇನ್ಫೆಕ್ಷನ್ಸು. ಹೆಣ್ಣಂತಂದರೆ ಬರೀ ಒಂದು ಮನೆಗೆ ಸೀಮಿತವಾಗೋಲ್ಲ, ಸಮಾಜಕ್ಕೆ ಹಾಗೂ ಬೇರೆ ಮನೆಯನ್ನು ಬೆಳಗುವಂಥ ಶಕ್ತಿಯಾಗಿ ತೆಗೆದುಕೊಳ್ಳೋಳು. ಹೆಣ್ಣಂತಂದರೆ ಶಕ್ತಿ, ಸಹನೆ, ಸೌಂದರ್ಯ, ತಾಳ್ಮೆ, ಹಾಗೂ ಹೆಣ್ಣಂತಂದರೆ ಒಂದು ರೀತಿಯಲ್ಲಿ ಕೋಪ, ಮತ್ತು ಹೆಣ್ಣಂತಂದರೆ ಒಂದು ರೀತಿಯ ಜನಗಳಿಗೆಲ್ಲೋ ಒಂಥರ ಹೆಣ್ಮಕ್ಳು ಆಗಿದ ತಕ್ಷಣ ಏನಪ್ಪ ಹಿಂಗಾಗೋಯ್ತು ಅಂತ ಹೇಳ್ತಾರೆ. ತಂದೆ ತಾಯಿಗಳ ಪಾತ್ರ ಇಲ್ಲಿ ಹೇಗೆ ಬರುತ್ತೆ, ಯಾವ ರೀತಿ ಅವೇರ್ನೆಸ್ನ ಕೊಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಅಂದರೆ ಆ ಹೆಣ್ಮಕ್ಳಿಗೆ ಆಗುವ ಬದಲಾವಣೆಗೆ ಎದುರಬಾರ್ದು. ನಮಸ್ಕಾರ, ವರಾಗಿ ಸ್ಟುಡಿಯೋಸ್ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಒಂದು ದಿನ, ಈ ಒಂದು ಪಾಡ್ಕಾಸ್ಟ್ ಖಂಡಿತವಾಗ್ಲೂ ಯಾರ್ಯಾರ ಮನೆಯಲ್ಲಿ ಹೆಣ್ಮಕ್ಳು, ಬಾಲಕಿಯರಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಹೆಂಗಸರಿದ್ದಾರೆ, ಎಸ್ಪೆಷಲಿ ತನ್ನ ಮಗಳ ಒಂದು ಹೆಜ್ಜೆ ಬದಲಾಗುತ್ತೆ ಅನ್ನೋರು ಎಲ್ಲರೂ ನೋಡಲೇಬೇಕಾಗಿರೋಂಥ ವಿಚಾರ. ಯಾವ ರೀತಿ ಹೆಜ್ಜೆ ಅಂದರೆ, ಬಾಲಕಿ ಹೆಣ್ಣಾಗೋತನದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿಂದ ಅವರ ಭವಿಷ್ಯವೇ ರೂಪುಗೊಳ್ಳುತ್ತೆ ಅನ್ನೋ ಒಂದೇ ಒಂದು ವಿಚಾರ ನನ್ನ ಮನಸ್ಸಿನಲ್ಲಿ ಕಿಡಿಕಾಡಿತ್ತು. ಹೌದು, ಅದ್ರ ಬಗ್ಗೆ ಮಾತಾಡೋದಕ್ಕೇ ಇವತ್ತು ನಾನು ಹೆಮ್ಮೆಯಿಂದ ನಿಮ್ಮೆಲ್ರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸರಿಸುಮಾರು ಇವರೇನಿಲ್ಲ ಅಂತಂದರೂ 4-5 ವರ್ಷಗಳಿಂದ ಈ ಜ್ಯೋತಿಷ್ಯವಾಣಿಯಲ್ಲಿ ಅಥವಾ ಜ್ಯೋತಿಷ್ಯದಲ್ಲಿ, ದೈವಿಕದಲ್ಲಿ ಇದ್ದಾರೆ. ಇವರ ಒಂದು ಹವ್ಯಾಸಗಳಿಗೆ ನಾನು ಬಂತು ಅಂತಂದರೆ, ಇವರು 20 ವರ್ಷದಿಂದ ಸೋಷಿಯಲ್ ವರ್ಕರ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಯಾಕಂತಂದರೆ ಸರಿಸುಮಾರು 20 ವರ್ಷಗಳಿಂದ ಅನಾಥಾಶ್ರಮಗಳಿಗಾಗಲಿ ಅಥವಾ ಬೇರೆ ಬೇರೆ ಕಡೆ ಜಾಗಗಳಾಗಲಿ ಇವರ ಕೈಲಾದ ಸಹಾಯವನ್ನು ತುಂಬ ಹೆಚ್ಚಿಗೆ ಮಾಡಿದ್ದಾರೆ.
ಏನಪ್ಪ ಅಂತಂದರೆ ಎಷ್ಟೋ ಅನಾಥಾಶ್ರಮಗಳಿಗೆ, ಆರ್ಫನೇಜ್ಗಳಿಗೆ ಇವರು RO ವಾಟರ್ನ ಕೊಟ್ಟಿದ್ದಾರೆ. ಸುಮಾರು ಏನಿಲ್ಲ ಅಂತಂದರೂ ಒಂದಷ್ಟು ಕೆರೆಗಳ ಜೀರ್ಣೋದ್ಧಾರ ಮಾಡಿದ್ದಾರೆ. ಇವರದೇ ಆದ ಸಂಘ ಸಂಸ್ಥೆಗಳಲ್ಲಿ ಇದ್ಕೊಂಡು ಒಡನಾಟ ಮಾಡಿಕೊಂಡು ಸುಮಾರು ಜನಗಳ ಜೊತೆ ಒಂದು ಒಳ್ಳೆಯ ಸ್ನೇಹಿತೆಯಾಗಿ, ಗುರುಗಳಾಗಿ ನಮ್ಮ ಜೊತೆ ಇದ್ದಾರೆ. ಹೌದು. ಸೊ ಇವರೇನೆ ಸತ್ಯವತಿ ಬಸವರಾಜ್ ಅವರು. ಸತ್ಯವತಿ ಬಸವರಾಜ್ ಅವರು ಮೇಡಮ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಮಸ್ತೆ. ನಿಮ್ಮ ಬಗ್ಗೆ ಪರಿಚಯ ಇಲ್ಲಿಗೆ ನಿಂತಿಲ್ಲ ಮೇಡಮ್. ನೀವು ಶ್ರೀಚಕ್ರೆಯನ್ನು ರಚನೆ ಕೂಡ ಮಾಡಿಕೊಡ್ತೀರಾ, ಅದರ ಜೊತೆಯಲ್ಲಿ ನವವರ್ಣ ಪೂಜೆ ಬಗ್ಗೆ ಹೇಳ್ತೀರಾ, ಅದರ ಜೊತೆಯಲ್ಲಿ ನೀವು ವೈದಿಕ ಪದ್ಧತಿಯ ಪ್ರಕಾರ ಕೆಲವೊಂದು ಹೋಮಗಳನ್ನು, ಹವನಗಳನ್ನು ಎಲ್ಲರಿಗೂ ಮಾಡಿಕೊಡ್ತೀರಾ. ಅಷ್ಟು ಪಾಸಿಟಿವ್ ಥಾಟ್ ಇರುವಂಥ ನಿಮ್ಮನ್ನು ಇವತ್ತು ನಾನು ಕೂರಿಸಿ ಮಾತಾಡ್ಸ್ತಾ ಇರೋದಿದೆಯಲ್ಲ, ಅದು ತುಂಬಾ ಖುಷಿಯಾಗುವಂಥ ವಿಚಾರ ಮೇಡಮ್. ಸೊ ಸತ್ಯವತಿ ಬಸವರಾಜ್ ಅವರೇ, ನಿಮ್ಮ ಪರಿಚಯ ಇನ್ನಷ್ಟು ನಾನು ಮಾಡಿಕೊಡೋದಾದರೆ, ನೀವು ಫ್ಯಾಷನ್ ಫೀಲ್ಡಲ್ಲಿ ಕೂಡ ಇದ್ದೀರಾ. ಸೊ ಮಿಸ್ ಯೂನಿವರ್ಸ್ ಮಸ್ಕತ್ 2020ಯಲ್ಲಿ, ಅದ್ರ ಜೊತೆಯಲ್ಲಿ ಮಿಸ್ ಕರ್ನಾಟಕ ಹಾಗೂ ಮಿಸ್ಸಸ್ ಇಂಡಿಯಾ 2019ನಲ್ಲಿ ಇದ್ದೀರಾ. ಸೊ ಈ ಕಡೆ ಫ್ಯಾಷನಿಸಮ್ ಆಗಿ, ಈ ಕಡೆ ದೈವಿಕತೆಯಲ್ಲಿ ಎಲ್ಲವನ್ನೂ ಮಿಶ್ರಣ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಉನ್ನತವಾದ, ಉತ್ತುಂಗವಾದ ಭವಿಷ್ಯವನ್ನು ನಾನು ಕಂಡುಕೊಂಡ ರೀತಿಯಲ್ಲಿ ಬೇರೆಯವ್ರಿಗೂ ಕೊಡಬೇಕು ಅಂತ ಮುಂದೆ ಬರ್ತಾ ಇದ್ದೀರಾ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಮೇಡಮ್. ಆ್ಯಂಡ್ ನೀವು ಹೇಳಿರುವಂಥ ಕೆಲವೊಂದು ಪದ್ಧತಿಗಳ, ಅಂದರೆ ಆ ವೈದಿಕ ಪದ್ಧತಿಯಲ್ಲಿರುವಂಥ ಹೋಮ, ನವವರ್ಣ ಪೂಜೆ ಆಗಲಿ ಅಥವಾ ಮಂಡಲದ ಪೂಜೆ ಆಗಲಿ, ಪೂಜನೀಯ ಯಂತ್ರ, ಧಾರಣ ಯಂತ್ರ, ಎಲ್ಲದ್ರ ಬಗ್ಗೆ ಕೇಳೋದಕ್ಕೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ನಿಮ್ಮದೇ ಆದ ಒಂದು ಅಲೈನ್ಸ್ ಸಂಸ್ಥೆಯಲ್ಲಿ ನೀವು 276 ಡಿಸ್ಟಿಕ್ ಗವರ್ನರ್ ಕೂಡ ನೀವು ಆಗಿದ್ದೀರಾ. ತುಂಬಾ ಖುಷಿ ಆಗುತ್ತೆ. ಹಾಗೂ ಒಂದು ಹೆಮ್ಮೆಯ ವಿಚಾರ ಏನಪ್ಪ ಅಂತಂದರೆ, ಇವ್ರ ಬಗ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ, ಇವರದೇ ಆದ ಒಂದು ಪುಸ್ತಕ ಕೂಡ ಬಿಡುಗಡೆ ಆಗ್ತಿದೆ. ಆ ಪುಸ್ತಕದ ಹೆಸರೇ ಸತ್ಯದ ಬೆಳಕು ಅಂತ. ಸೊ ಸತ್ಯವತಿ ಮೇಡಮ್ ಅವರು ಸತ್ಯದ ಬೆಳಕು ಅನ್ನೋ ಪುಸ್ತಕನ ಇವತ್ತು ನಿಮ್ಮೆಲ್ಲರಿಗೂ ಅರ್ಪಣೆ ಮಾಡ್ತಾರೆ. ಆದರೆ ನಾನಿವತ್ತು ನಿಮ್ಗೆ ಹೇಳಿದೆ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಇರೋವಂಥ ಮನೆಗಳಲ್ಲಿ ಈ ಒಂದು ವಿಚಾರನ ತಿಳ್ಕೊಳ್ಳೇಬೇಕು ಅಂತ. ಯಾಕೆ ಗೊತ್ತಾ, ನಾವಿವತ್ತು ಮಾತಾಡ್ತಾ ಇರೋವಂಥ ವಿಚಾರನೆ ಅಷ್ಟು ರೀತಿಯಲ್ಲಿ ತೀಕ್ಷ್ಣವಾಗಿರುವಂಥದ್ದು ಹಾಗೂ ತುಂಬ ಜನ ತಿಳ್ಕೊಳ್ಳೇಬೇಕಾಗಿರುವಂಥದ್ದು. ನಿಮ್ಮ ಮನೇಲಿ ಒಬ್ಬ ಬಾಲಕಿ ಹೆಣ್ಣಾಗೇ ಆಗ್ತಾರೆ. ಈ ಹೆಣ್ಣಾದ ಮೊದಲನೇ ದಿನಕ್ಕೆ ಕರೆಯೋದೇ ಪ್ರಥಮ ರಜಸ್ವಲನ ಅಂತ. ಈ ಪ್ರಥಮ ರಜಸ್ವಲನದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಡೋದಕ್ಕೆ, ಹಾಗೂ ಆ ಹೆಣ್ಣಾದ ತನದಿಂದ ಅವರ ಭವಿಷ್ಯ ಸೃಷ್ಟಿಯಾಗುತ್ತೆ. ಆ ದಿನಗಳಲ್ಲಿ ಹೇಗಿರಬೇಕು, ಏನನ್ನು ಮಾಡಬೇಕು, ಯಾವ ರೀತಿ ಇರಬೇಕು, ಯಾವ ರೀತಿ ಇದ್ದರೆ ಚೆಂದ, ಯಾವ ರೀತಿ ಪಾಲನೆ ಮಾಡಬೇಕು, ಶಾಸ್ತ್ರದ ಪ್ರಕಾರ ಅಚ್ಚುಕಟ್ಟಾಗಿ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ದೈವಿಕ ಜ್ಞಾನವುಳ್ಳ ಹಾಗೂ ವೈಜ್ಞಾನಿಕ ಜ್ಞಾನವುಳ್ಳ ಮತ್ತು ದೇವರನ್ನು ಸದಾ ಸ್ಮರಣೆ ಮಾಡೋ ಹಾಗೂ ತುಂಬ ಕ್ಯೂಟಾಗಿರುವಂಥ ಮೇಡಮ್ ಅಂತ ಹೇಳಿದ್ರೆ ತಪ್ಪಾಗಲಾರದು, ಅಷ್ಟು ಲಕ್ಷ್ಮೀ ಕಳೆ ಇರುವಂಥ ಒಬ್ಬ ವ್ಯಕ್ತಿನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ, ಸುಸ್ವಾಗತ ಮೇಡಮ್. ಥ್ಯಾಂಕ್ ಯು ಮೇಡಮ್. ಪ್ರಥಮ ರಜಸ್ವಲನ ಪ್ರತಿಯೊಬ್ಬ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ, ಅಂದರೆ ಎಸ್ಪೆಷಲಿ ಮನೆಯಲ್ಲಿ ಆ ಹೆಣ್ಣಾದಾಗ, ಆ ಬಾಲಕಿ ಹೆಣ್ಣಾಗುವಂಥ ಸಮಯ ಇದೆಯಲ್ಲ, ಎಲ್ಲ ತಂದೆ ತಾಯಿಗಳಿಗೂ ಒಂದು ರೀತಿಯ ಮಹತ್ತರವಾದ ಜವಾಬ್ದಾರಿ ಮತ್ತು ಒಂದು ಟೆನ್ಷನ್ ಕೂಡ ಕಾಡ್ತಾ ಇರುತ್ತೆ. ತನ್ನದೇ ಆದ ಶಾಸ್ತ್ರಗಳಿದೆ, ಸಂಬಂಧಗಳಿದೆ. ಹಾಗೂ ಆ ಪ್ರಥಮ ರಜಸ್ವಲನ ದಿನದಿಂದ ಯಾವ ರೀತಿ ಇದ್ದರೆ ಅವರ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ಮಾತಾಡೋಣ. ಹೇಳಿ ಮೇಡಮ್, ಈ ಪ್ರಥಮ ರಜಸ್ವಲನ ಮೊದಲನೇ ದಿನ ಯಾವ ರೀತಿ ಇರಬೇಕಾಗತ್ತೆ ಹಾಗೂ ಯಾವ್ಯಾವ ವಿಚಾರಗಳನ್ನ ಪಾಲನೆ ಮಾಡಿದ್ರೆ ಒಳ್ಳೆಯದು? ಮೊದಲಾಗಿ ಮನೇಲಿ ಒಂದು ಹೆಣ್ಮಗು ಇದ್ದಾಗ 8 ವರ್ಷಕ್ಕೆ ಆಕೆಯ ಸಾಮರ್ಥ್ಯ ಬದಲಾಗ್ತಾ ಹೋಗುತ್ತೆ. ಆ 8 ವರ್ಷದಿಂದ ಅವರ ಪೋಷಕರು ಏನಿರ್ತಾರೆ ಆ ಮಗುವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬರಬೇಕು. ಏಕೆಂದರೆ ಅಲ್ಲಿ ಏನಾಗತ್ತೆ, ಆ ಮಗುವಿಗೆ ಆಗ ಕೋಪ ಮತ್ತು ಆ ಮಕ್ಕಳು ಎಲ್ಲರ ಹತ್ರ ಬೆರೆಯುವಂಥದ್ದು ಅಥವಾ ತುಂಬ ರೋಷವಾಗಿರುವಂಥದ್ದು ಎಲ್ಲವೂ ಬೆಳವಣಿಗೆ ಆಗ್ತಾ ಬರ್ತಾ ಇರತ್ತೆ. ಮತ್ತು ಇನ್ನೊಂದೇನೆಂದರೆ, ಹೆಣ್ಣು ಮಗು ಮತ್ತು ಗಂಡು ಮಗುವಿಗೆ ಏನು ವ್ಯತ್ಯಾಸ ಅಂತಂದರೆ, ಹೆಣ್ಣು ಮಗುವಿಗೆ ಗಂಡು ಮಗುವಿಗಿಂತ 16 ಪಟ್ಟು ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ. ಆ್ಯಂಡ್ ಅವರ ಯೋಚನಾ ಶಕ್ತಿ ಇರ್ಬೋದು, ಆಸೆ ಇರ್ಬೋದು ಅಥವಾ ಸಾಮರ್ಥ್ಯ ಇರ್ಬೋದು, ಎಲ್ಲವೂ ಕೂಡ ಗಂಡಿಗಿಂತ ಹೆಣ್ಣಿಗೆ 16 ಪಟ್ಟು ಹೆಚ್ಚಿರುತ್ತೆ. ಸೊ ಹಾಗಾಗಿ ಆಕೆ ಆ ಒಂದು ಗಳಿಗೆ ಸಂಭವಿಸುವ ಆ ಕ್ಷಣದಲ್ಲಿ ಆಕೆಯ ಮನಸ್ಸಿನ ಭಾವನೆಗಳು ಮತ್ತು ಆಕೆಯ ವರ್ತನೆ ಮತ್ತು ಆಲೋಚನೆಗಳು ಸುಮಾರು 12 ವರ್ಷದಿಂದ ಪ್ರಾರಂಭವಾಗಿ 15 ವರ್ಷದ ತನಕ ಅದು ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಆ ಸಮಯದಲ್ಲಿ ಪೇರೆಂಟ್ಸ್ ಆದವರು, ಆ ಪೋಷಕರು ಆ ಮಗುವಿಗೆ ತನ್ನ ಜವಾಬ್ದಾರಿಯನ್ನು ಅಥವಾ ಆಕೆಯ ವರ್ತನೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬರಬೇಕಾಗುತ್ತೆ. ಅಂದರೆ
ಈಗ ಎಸ್ಪೆಷಲಿ ಹೆಣ್ಮಕ್ಳಿಗೆ ಮೇಡಮ್ ನೋಡಿ, ಅವಾಗಾದರೆ ನಮ್ಮ ತಾಯಿ ಹಾಗೂ ಆ ಪೀರಿಯಡಲ್ಲಿ ನಾವು ತೊಗೊಳೋದೇ ಆದರೆ ಅವಾಗ ಹೆಣ್ಮಕ್ಳು ಮೆಚ್ಯೂರ್ಡ್ ಆಗೋದಕ್ಕೇ ಒಂದು ಏಜ್ ಅಮ್ಮಮ್ಮ ಅಂತಂದರೆ ಒಂದು 14 ವರ್ಷ 15 ವರ್ಷದ ಮೇಲ್ಪಟ್ಟ ಹೆಣ್ಮಕ್ಳು ಮೆಚ್ಯೂರ್ಡ್ ಆಗ್ತಾಯಿದ್ರು, ಹೆಣ್ಣಾಗ್ತಿದ್ರು. ಬಟ್ ಈಗ ತುಂಬ ತೀಕ್ಷ್ಣವಾಗಿ ವೈಜ್ಞಾನಿಕವಾಗಿ ನೀವು ನೋಡೋದಾದರೆ ಮೇಡಮ್ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಾ ಇರೋಂಥ ಹೆಣ್ಮಕ್ಳು ಕೂಡ ಮೆಚ್ಯೂರ್ಡ್ ಆಗೋಗಿದ್ದಾರೆ. ಏನೂ ತಿಳುವಳಿಕೆ ಇಲ್ಲದ ಆ ಏಜಲ್ಲಿ ಪ್ರತಿಯೊಬ್ಬರು ತಂದೆ ತಾಯಿಗೂ ಒಂದು ಟೆನ್ಷನ್ ಇರುತ್ತೆ. ಯಾಕಂದರೆ ಅಲ್ಲಿಂದ ಅವರ ರೀತಿ ನೀತಿಗಳೇ ಚೇಂಜ್ ಆಗ್ತಾ ಇರುತ್ತೆ, ಸ್ವಲ್ಪ ಜವಾಬ್ದಾರಿಗಳಿರುತ್ತೆ ಈಗಿನ ಕಾಲಘಟ್ಟದ ಪರಿಣಾಮದಲ್ಲಿ. ಸೊ ಮೊದಲನೇ ದಿನ ಹೇಗೆ ಇರಬೇಕು, ಅವರು ಯಾವ್ಯಾವ ರೀತಿ ಶಾಸ್ತ್ರಗಳನ್ನು ಪಾಲನೆ ಮಾಡಬೇಕು ಅಂತ ನೀವು ಹೇಳ್ತೀರಾ? ಆ ಮೊದಲನೇ ದಿನ ಅನ್ನೋದಕ್ಕಿಂತ ಫಸ್ಟು ಆಕೆಯ ಅವತ್ತು ಏನು ಬಟ್ಟೆ ಧರಿಸಿರ್ತಾರೆ ಆ ಮಗು, ಕಲರ್ಸು ಕೂಡ ಡಿಪೆಂಡ್ ಆಗುತ್ತೆ. ಬಂದು ಪೋಷಕರಿಗೆ ಹೇಳಿದಂಥ ಆ ಟೈಮ್ನ ಫಸ್ಟು ನೋಟ್ ಮಾಡ್ಕೊಬೇಕು. ಆ ಯಾವ ಗಳಿಗೆಯಲ್ಲಿ ಆ ಮಗು ಸಪೋಸ್ ಒಂದೊಂದ್ಸಲ ರಾತ್ರಿ ಆಗಿರ್ಬೋದು ಅಥವಾ ಬೆಳಗ್ಗೆ ಆಗಿರ್ಬೋದು ಅಥವಾ ಮಧ್ಯಾಹ್ನ ಆಗಿರ್ಬೋದು, ಹೇಳ್ದೆ ಇರ್ಬೋದು, ಆ ಥರದ್ದೆಲ್ಲ ಇರುತ್ತೆ. ಒಂದೊಂದು ಮಕ್ಕಳು ಟೆನ್ಷನ್ಗೆ ಹೇಳಿರೋದಿಲ್ಲ. ಸೊ ನಮಗೆ ಇವಾಗ ಯಾವಾಗ ಅವರು ಒಬ್ಬರಿಗೆ ಮಾಹಿತಿನ ಕೊಡ್ತಾರೆ ಆ ಟೈಮ್ನ ನಾವು ನೋಟ್ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಆ ಗಳಿಗೆಯಲ್ಲಿ ಆಕೆ ಧರಿಸಿದಂತಹ ಬಟ್ಟೆಗಳು, ಅದು ಕೂಡ ಇಲ್ಲಿ ನಮಗೆ ಒಂದು ಕೌಂಟಿಂಗ್ ತಗೊಳ್ತೀವಿ ಅದನ್ನು ಕೂಡ. ಸೊ ಎರಡನ್ನೂ ತಗೊಂಡು ತದನಂತರ ಅವತ್ತು ಒಂದು ಜ್ಯೋತಿಷಿದ ಹತ್ರ ಯೂಶಲಿ ಹೋಗ್ತಾರೆ. ಹೋದಾಗ ಅಲ್ಲಿ ಏನಾಗುತ್ತೆ, ನಾವು ಅದರಲ್ಲಿ ನೋಡ್ತೀವಿ ವಾರ, ನಕ್ಷತ್ರ, ತಿಥಿ, ಕರ್ಣ, ಯೋಗ ಪ್ರತಿಯೊಂದೂ ನಾವು ನೋಡ್ತೀವಿ. ಅದು ಒಂದೊಂದಕ್ಕೆ ಇಷ್ಟು ಅಂಕಗಳು ಅಂತ ಇಟ್ಕೊಂಡಿರ್ತೀವಿ, ಅದರಲ್ಲಿ 100 ಮಾರ್ಕ್ಸ್ ಬರಬೇಕು, ಆ ಥರ ಇರುತ್ತೆ. ಆ ಥರ ಏನಾಗುತ್ತೆ, ಅಲ್ಲಿ ಹಾಕಿದಂತಹ ಬಟ್ಟೆ ಅದರಿಂದ ಏನಾದರೂ ದೋಷ ಬಂದಿದೆಯಾ, ನಕ್ಷತ್ರದಿಂದ ಬಂದಿದೆಯಾ, ಯೋಗದಿಂದ ಬಂದಿದೆಯಾ, ಪ್ರತಿಯೊಂದೂ ಅಲ್ಲಿ ನಾವು ಅದನ್ನೆಲ್ಲ ನೋಡ್ತೀವಿ. ಅಕಸ್ಮಾತ್ ಆ ಮಗುವಿಗೆ ಏನಾದರೂ ದೋಷ ಇದ್ದಲ್ಲಿ ಖಂಡಿತ ಅದಕ್ಕೆ ಒಂದು ಪರಿಹಾರ ಏನಂತ ಇರುತ್ತೆ, ಋತುಮತಿ ಶಾಂತಿ ಅಂತ ನಾವು ಮಾಡ್ತೀವಿ. ಆ ಋತುಮತಿ ಶಾಂತಿ ಯಾಕೆ ಮಾಡಬೇಕು ಅಂತಂದರೆ, ಮುಂದೆ ಆ ಮಗು ತನ್ನ ಒಂದು ಜರ್ನಿಯಲ್ಲಿ ಆ ಒಂದು ಕುಟುಂಬಕ್ಕೆ ಹೆಣ್ಣು ಮಗಳಾಗಿ, ಒಂದು ದೀಪವಾಗಿ, ಹೆಂಡತಿಯಾಗಿ, ತಾಯಿಯಾಗಿ ಮತ್ತೆ ಅಭಿವೃದ್ಧಿ ಹೊಂದುವಂತಹ ಒಂದು ಸ್ಟೇಜ್ಗೆ ಆ ಮಗು ಹೋಗುತ್ತೆ. ಆಗ ಆ ಮಗುವಿಗೆ ಎಲ್ಲೂ ಅಡೆತಡೆ ಬರಬಾರ್ದು, ಹಾಗೆ ಯಾವುದು ಕೆಡುಕು ಉಂಟಾಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಈ ಋತುಮತಿ ಶಾಂತಿ ಅಂತ ಮಾಡ್ತೀವಿ. ಬಟ್ ಈ ಋತುಮತಿ ಶಾಂತಿ ನೀವು ಹೇಳೋ ಪ್ರಕಾರ ಯಾವುದೇ ಒಂದು ದೋಷ ಬಂತು ಅಂತಂದರೆ ಮೇಡಮ್, ಇಲ್ಲಿ ನನಗೊಂದು ಅಂಶ ನನಗೆ ಕಾಣ್ತಾ ಇರೋದು ಅಂತಂದರೆ, ಬಟ್ಟೆ ಕೂಡ ತುಂಬ ಮುಖ್ಯ ಆಗುತ್ತೆ ಅಂತಂದರೆ ಅದು ಯಾವ ರೀತಿ ವಿಚಾರಕ್ಕೊಳಗಾಗುತ್ತೆ ಮೇಡಮ್? ಅಂದರೆ ಬಟ್ಟೆ ನಾರ್ಮಲ್ ಆಗಿ ಕೆಲವು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಹೆಣ್ಮಕ್ಳು, ಅಥವಾ ಯಾವುದೋ ಒಂದು ಕಲರ್ನ ಬಟ್ಟೆ ಹಾಕಿರ್ತಾರೆ, ಬಟ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಇದು ಈ ದೋಷಕ್ಕೆ? ಆಕೆ ಧರಿಸಿದಂತಹ ಒಳ ಉಡುಪು ಇಲ್ಲಿ ಮಹತ್ವವನ್ನ ಕೊಡುತ್ತೆ. ನಾವು ಹೇಳ್ತೀವಿ ಮಗುವಿಗೆ ಒಂದು 11 ವರ್ಷ ಹತ್ತತ್ರ ಬಂದಾಗ ಆಕೆ ಕಪ್ಪು ಮತ್ತೆ ಕೆಂಪು ಬಟ್ಟೆಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಆ ಟೈಮಲ್ಲಿ ಅದನ್ನ ಯೂಸ್ ಮಾಡದೇ ಇದ್ರೇನೆ ಬೆಟರ್. ಅದು ಅಂದ್ರೆ ನೀವು ಹೇಳೋ ಪ್ರಕಾರ ಒಳ ಉಡುಪುಗಳಿಂದ ನಾವು ಕಪ್ಪು ಮತ್ತೆ ಕೆಂಪನ್ನ ಅವಾಯ್ಡ್ ಮಾಡೋದು ಒಳ್ಳೇದದು. ಮೇಲೆ ನೀವು ಹೇಳ್ದಂಗೆ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಮಕ್ಕಳು ಡ್ರೆಸ್ ಅಲ್ಲಿ ಅದನ್ನ ನಾವು ಏನೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನಾವು ಅಲ್ಲಿಂದ ನೋಡ್ಕೋಬೋದಲ್ಲ. ಹಾಗಾಗಿ ಅದನ್ನ ನಾವು ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಆ ಮಗುವಿಗೆ ಸುಮಾರು ಇವಾಗ 11 ಅಥವಾ 12 ವರ್ಷಕ್ಕಾದ್ರೆ 15 ವರ್ಷದ ತನಕ ಆ ಮಗುವನ್ನ ನಾವು ಜೋಪಾನ ಮಾಡುವಂತಹ ಜವಾಬ್ದಾರಿ ಇರುತ್ತೆ. ಯಾಕೆ ಅಂದ್ರೆ ಆ ಏಜಲ್ಲಿ ಮಕ್ಕಳಿಗೆ ಭದ್ರತೆ ಬೇಕು ಆ್ಯಂಡ್ ಪ್ರೀತಿ ಬೇಕು, ಕೇರಿಂಗ್ ಆ್ಯಂಡ್ ಅವ್ರನ್ನ ತುಂಬ ಪ್ರೀತಿ ಮಾಡುವಂತಹ ಜನ ಅವರಿಗೆ ಸುತ್ತಮುತ್ತ ಇರಬೇಕು. ಹೆದರಿಕೆ ಇರುತ್ತೆ ಆ ಟೈಮಲ್ಲಿ ಮಕ್ಕಳಿಗೆ. ನಾವು 11ರಿಂದ ನಾವು 15 ತನಕ ನಾವು ಏನು ಆ ಮಕ್ಕಳನ್ನ ಜೋಪಾನ ಮಾಡ್ತೀವಿ, ಆ ಹೆಣ್ಣು ಮಗು ಇಡೀ ಜೀವನ ಅದನ್ನ ಕ್ಯಾರಿ ಮಾಡ್ತಾರೆ. ಅಂದ್ರೆ ಆ ಮಗುವಿಗೆ ತನ್ನ ಒಂದು ಹೇಗೆ ಹೊರಗಡೆ ಹೇಗೆ ಬಿಹೇವ್ ಮಾಡಬೇಕು, ಜೊತೆನಲ್ಲಿ ಆ ಮಗು ಸಮಾಜವನ್ನ ನೋಡುವಂತಹ ದೃಷ್ಟಿ, ಅದೇ ಸಮಾಜ ಆ ಹೆಣ್ಣನ್ನ ನೋಡುವಂತಹ ದೃಷ್ಟಿ, ಇವೆರಡರ ಮಧ್ಯೆ ಆ ಮಗುನ ನಾವು ಅರಿವನ್ನ ಕೊಡಬೇಕು, ತಿಳುವಳಿಕೆನ ಹೇಳಬೇಕು. ಆ್ಯಂಡ್ ಅವರು ಬಿಹೇವಿಯರ್ಸ್ ಇರ್ಬೋದು ಅಥವಾ ಅವ್ರು ಹಾಕುವಂತಹ ಬಟ್ಟೆ ಇರ್ಬೋದು, ಪ್ರತಿಯೊಂದ್ರ ಬಗ್ಗೆನೂ
ನಾವು ಆ ಮಕ್ಕಳಿಗೆ ಗೈಡ್ ಮಾಡ್ತಾ ಬರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಭದ್ರತೆ ಮುಖ್ಯ ಆಗತ್ತೆ ಆ ಮಕ್ಕಳಿಗೆ. ಜೊತೆಯಲ್ಲಿ ಆ ಸಮಯದಲ್ಲಿ ಮಗುವಿನ ಮೈಂಡ್ ವೀಕ್ ಇರುತ್ತೆ, ಮತ್ತು ನನ್ಗೆ ಏನೋ ಆಗಿದೆ ಎನ್ನುವಂತಹ ಭಯ ಕೂಡ ಆ ಮಗುವಿಗೆ ಕಾಡ್ತಾ ಇರುತ್ತೆ. ನಾವೆಲ್ಲ ಇದೀವಿ, ಇದು ಕಾಮನ್ ಅಂತ ಹೇಳಿ ಆ ಟೈಮಲ್ಲಿ ಕಂಪ್ಲೀಟ್ ಆ ಮಗುನ ಪಾಸಿಟಿವ್ ಆಗಿ ನಾವು ಒಂದು ಸುರಕ್ಷತೆ, ಭದ್ರತೆ ಇದನ್ನೆಲ್ಲ ಕೊಟ್ಟು ನಾವು ಹೋದರೆ ಅಂಥ ಮಕ್ಕಳುಗಳು ಯಾವತ್ತೂ ಹಾದಿ ತಪ್ಪುವಂತಹ ಕೆಲಸವನ್ನು ಮಾಡಲ್ಲ. ನಾವು ಅಲ್ಲಿ ಏನಾದರೂ ಆ ಮಗುವಿಗೆ ಪ್ರೀತಿ ತೋರಿಸ್ದಿರಾ, ಕೇರಿಂಗ್ ಮಾಡ್ದಿರಾ, ಅವರು ಇಷ್ಟ ಥರನೇ ಈಗ ಹೇಗಾಗಿದೆ ಅಂತಂದರೆ ಬೆಳಗ್ಗೆ ಹೋದರೆ ಸಂಜೆ ಬರುವಂಥ ಪೇರೆಂಟ್ಸ್ ಇರ್ತಾರೆ. ಆಗೆಲ್ಲ ಏನಾಗ್ತಿತ್ತು, ಹಿಂದೆ ಅವಿಭಾಜ್ಯ ಕುಟುಂಬ ಇರ್ತಿತ್ತು, ಯಾರಾದರೂ ಆ ಮಗುನ ಕೇರ್ ಮಾಡ್ತಾಯಿದ್ರು, ಭದ್ರತೆ ಕೊಡ್ತಾಯಿದ್ರು. ಇವತ್ತಿನ ಮಕ್ಕಳುಗಳು ಈ ಒಂದು ವಿಚಾರದಲ್ಲೂ ಬೆಳಗ್ಗೆ ಹೋಗಿ ಸಂಜೆ ಬರೋದ್ರಿಂದ ಆ ಮಗುವಿಗೆ ಒಂದು ಆಹಾರ ಪದ್ಧತಿ ಇರ್ಬೋದು, ಅದರಲ್ಲೂ ಅಷ್ಟೇ ಕಾಮನ್ ಫುಡ್ನ ಕೊಟ್ಬಿಡ್ತಾರೆ. ಅದು ತುಂಬ ತಪ್ಪು. ಯಾಕೆ ಅಂತಂದರೆ ಮಗು ಯಾವತ್ತು ಆಕೆ ಋತುಮತಿ ಆದ ಆ ಒಂದು ಗಳಿಗೆಯಿಂದ 15 ವರ್ಷದ ತನಕ ಆಕೆಯ ಗರ್ಭಕೋಶ ವಿಕಸಿತ ಆಗ್ತಾ ಇರುತ್ತೆ. ಹೆಣ್ಣಿಗೆ ಗರ್ಭಕೋಶ ಅನ್ನೋದು ಒಂಥರ ಸೌಂದರ್ಯ ಇದ್ದಂಗೆ, ಅದು ಕೂಡ ಆಕೆಯ ಸೌಂದರ್ಯವನ್ನು ಹಿಮ್ಮಡಿಗೊಳಿಸುವಂಥದ್ದು. ನೀವು ಗಮನಿಸ್ಬೋದು, ಚಿಕ್ಕ ಮಗು ಇದ್ದಾಗ ಒಂದು ರೂಪ ಪಡ್ಕೊಂಡ್ರೆ ಅದೇ ಮಗು ಮೆಚೂರ್ಡ್ ಆದಮೇಲೆ ಇದ್ದಾಗ ಬೇರೆ ಥರ ರೂಪನ ಪಡ್ಕೊಳ್ಳುತ್ತೆ ಆ ಮಗು. ತನ್ನ ದೇಹ ಕಂಪ್ಲೀಟ್ಲಿ ಬದಲಾಗತ್ತೆ. ಅಂದರೆ ಆಗ ಹೆಚ್ಚು ಯೌವನದಿಂದ ಕೂಡಿರೋದ್ರಿಂದ ಆ್ಯಂಡ್ ಹೆಣ್ಣನ್ನ ಎಲ್ಲರೂ ಕಾಮನ್ ಆಗಿ ಅದು ಇಷ್ಟಪಡ್ತಾರೆ ಆ ಥರ. ಸೊ ಹಾಗಾಗಿ ಈ ಗರ್ಭಕೋಶ ಚೆನ್ನಾಗಿ ವಿಕಸನಗೊಳ್ಬೇಕು ಅಥವಾ ಅದು ಸದೃಢವಾಗಿರಬೇಕು ಅನ್ನೋದಕ್ಕೋಸ್ಕರನೇ ಹಿಂದೆ ಎಲ್ಲ ಏನಾಗ್ತಾ ಇತ್ತು, ಆಹಾರ ಪದ್ಧತಿನಲ್ಲಿ ಎಳ್ಳು ಇರ್ಬೋದು, ಎಳ್ಳು ಕಾಮನ್ನಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕ್ಯಾಲ್ಶಿಯಂ ಇರುತ್ತೆ. ಮೂಳೆಗಳನ್ನ, ಆಕೆಯ ದೇಹ ಬೆಳವಣಿಗೆ ಆಗೋದಕ್ಕೆ ಮಗುವಿಗೆ ಬೇಕಾದ ಒಂದು ವೈಟಮಿನ್ಸ್ನೆಲ್ಲ ಕೊಡುವಂತಹ ಶಕ್ತಿನ ಅದು ಹೊಂದಿದೆ. ಉದ್ದಿನ ಬೇಳೆ ಎಲ್ಲ ಕೊಡ್ತಿದ್ರು. ಅಂದರೆ ಅವರವರ ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಒಂದು ಆಚರಣೆಗಳಿದೆ. ಬಟ್ ಆ ಆಚರಣೆನ ಮಾಡಬೇಕು ಅಂತಲೇ ಹೇಳ್ತೀನಿ. ಯಾಕಂದರೆ ಆ ಟೈಮಲ್ಲಿ ಮಕ್ಕಳಿಗೆ ದೇಹದ ಬೆಳವಣಿಗೆ ಜೊತೆಗೆ ಮಾನಸಿಕವಾಗಿ, ದೈಹಿಕವಾಗಿ ಎರಡೂ ಕೂಡ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿಬಿಡುತ್ತೆ. ನಮಗೆ ಊಟದ ಪದ್ಧತಿ ಏನಾದರೂ ಸರಿ ಇಲ್ಲ, ಏನಿಲ್ಲ ಇವಾಗ ಕಾಲ ಬದಲಾಗಿದೆ, ಆ ಥರ ಜಂಕ್ ಫುಡ್ಡಲ್ಲಿ ಆ ಥರ ಎಲ್ಲ ಮಾಡೋಕ್ಕೆ ಹೋದಾಗ ಮುಂದೆ ಏನೆಲ್ಲ ಪ್ರಾಬ್ಲಮ್ಸ್ನ ಅನುಭವಿಸ್ತಾರೆ ಅಂದರೆ, ಹೆಣ್ಮಕ್ಳಿಗೆ ಇವಾಗ ಎಷ್ಟೊಂದು ಕಂಪ್ಲೇಂಟ್ಸ್, ಮಕ್ಕಳು ಇಲ್ಲದೆ ಇರೋದು, ಅಥವಾ ಗರ್ಭಕೋಶ ಚಿಕ್ಕದಾಗಿದೆ ಅಂತ ಹೇಳೋದು, ಅಥವಾ ಗರ್ಭಕೋಶ ಸರಿಯಾಗಿ ಅದು ಸ್ಟ್ರೆಂತ್ ಇಲ್ಲದೆ ಇರೋದು, ಈ ಥರ ಕೆಲವೊಂದು ಎಷ್ಟೊಂದು ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ. ಆ್ಯಂಡ್ ಸ್ವಲ್ಪ ದಿನ ಆದಮೇಲೆ ಆ ಮಗುವಿಗೆ ಬಾಡಿ ಪೇಯ್ನ್ ಬರೋದು, ಮಂಡಿ ನೋವು ಬರೋದು, ಚಿಕ್ಕ ವಯಸ್ಸಲ್ಲೇ ಇವತ್ತೆಲ್ಲ ಅದು ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಮೊದಲು ನಾವು ಹೆಣ್ಣು ಮಗುವಿಗೆ 1 ವರ್ಷದ ತನಕ ಆ ಮಗುವಿಗೆ ನೀಟಾಗಿ ಬಾಣಂತನ ಅಂತ ಹೇಳ್ತಾ ಇದ್ರು ಹಿಂದೆ. ಅದೇ ಥರ ನಾವು ಇಲ್ಲಿ ಈ ಬ್ಯುಸಿ ಶೆಡ್ಯೂಲ್ಸಲ್ಲಿ ನಾವು ಅದೆಲ್ಲ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಆಹಾರ ಪದ್ಧತಿಲಿ ಯಾವುದೇ ರಾಜಿ ಇಲ್ದಂಗೆ ಆ ಮಗುನ ನಾವು ನೋಡ್ಕೊಳ್ಳೇಬೇಕು. ಇವತ್ತು ನಾವು ನೋಡ್ಕೊಂಡಿಲ್ಲ ಅಂದರೆ ಆ ಮಗು ಮುಂದೆ ತನ್ನ ಇಡೀ ಜೀವನದಲ್ಲಿ ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ಈಗ ಆಹಾರ ಪದ್ಧತಿಯಲ್ಲಿ ನೀವು ಹೇಳ್ತಿದ್ದೀರಾ, ಋತುಮತಿಯಾದ ಮೊದಲನೇ ದಿನ ನೀವು ದೋಷಗಳಿಗೆ ಬಂದ್ರಿ, ಅದಾದಮೇಲೆ ಪ್ರೀತಿ ಕೊಟ್ಟು ನೋಡ್ಕೊಬೇಕು ಅನ್ನೋದಾಗ್ಲಿ, ಒಳ್ಳೆ ಮಾತನಾಡೋದಾಗ್ಲಿ, ಹಾಗೂ ಹಾಕೊಂಡಿರೋ ಬಟ್ಟೆ ಕೂಡ ತುಂಬ ಮುಖ್ಯ ಅಂತಂದ್ರೆ, ಈಗ ನನ್ನಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ ಮೇಡಮ್. ವೈಜ್ಞಾನಿಕವಾಗಿ ತಿಳಿಯೋಣ, ಹಾಗೂ ಆಧ್ಯಾತ್ಮಿಕ ಚಿಂತೆನೂ ಕೂಡ ಇದರಲ್ಲಿ ಇದ್ದೇ ಇರುತ್ತೆ ಅಂತ ನನ್ನ ಭಾವನೆ. ಯಾವ ಒಂದು ಕಾರಣಕ್ಕೆ ಋತುಮತಿಯಾದ ಮೊದಲನೇ ದಿನ ಸುಮಾರು ಕಡೆ ಸುಮಾರು ರೀತಿಯ, ನಮ್ಮ ದೇಶದಲ್ಲಿ ಹಲವಾರು ಜಾತಿ ಮತಗಳು ಇರೋದ್ರಿಂದ ಕೆಲವು ಕಡೆ ಹೆಣ್ಮಕ್ಳನ್ನ 5-6 ದಿನ ಮನೆ ಒಳಗಡೆ ಬಿಟ್ಕೊಡಲ್ಲ, ಒಂದು ಗುಡಿಸಲನ್ನ ಮಾಡಿ ಹೊರಗಡೆ ಕೂರಿಸ್ತಾರೆ. ಊಟ ತಿಂಡಿಯಿಂದ ಹಿಡಿದು ತನ್ನ ಮನೆಯ ಮಗಳಿಗೆ ಎಲ್ಲೋ ಒಂದು ಕಡೆ ಹೊರಗಿನ ಥರ ನೋಡ್ಕೊಳ್ತಾರೆ. ಇದಕ್ಕೆ ಕಾರಣ ಏನು? ಅದ್ರ ಜೊತೆಯಲ್ಲಿ ಈಗಿನ ಕಾಲದಲ್ಲೂ ಸಹ ಈ ಪದ್ಧತಿಯನ್ನು ಪಾಲನೆ ಮಾಡಬೇಕಾ ಅಥವಾ ಬೇಡವಾ? ಯಾಕೆ ಸಪ್ರೇಟ್ ಆಗಿ ಇಡ್ತಾರೆ ಆ ಟೈಮಲ್ಲಿ? ಆ ಮಗುವಿಗೆ ಸೋಂಕು ತಗಲಬಾರ್ದು ಅನ್ನೋದು ಆ ಟೈಮಲ್ಲಿ ಒಂದಿರುತ್ತೆ. ಜೊತೆಯಲ್ಲಿ ಈಗ ಹಿಂದೆ ಬರ್ತಾ ಇದ್ದ ಸೋಂಕು ಅಂತಂದರೆ ಅದರಲ್ಲಿ 2 ವಿಧವಾಗಿ ಇರುತ್ತೆ. ಒಂದು ಬಂದು ಗಾಳಿ ಹೊರಗಡೆದು ಶೀತ ಸೇರಬಾರ್ದು ಅಂತ ಒಂದು ಪದ್ಧತಿ ಆದರೆ, ಅಂದರೆ ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಆ ಮಗು ತುಂಬ ಬಾಡಿ ಬಿಸಿ ಇರಬೇಕು ಅನ್ನೋದಕ್ಕೋಸ್ಕರ ಒಂದು ಪದ್ಧತಿ ಆದರೆ,
ಇನ್ನೊಂದು ಬೇರೆ ಆಚಾರ ವಿಚಾರಗಳು ತಿಳಿದಿರೋದು ಗಾಳಿ ಸೋಂಕಾಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಆಗ ಹಸಿ ಮೈ ಅಂತಾನೂ ಹೇಳ್ತಾರೆ. ಬಟ್ ವೈಜ್ಞಾನಿಕವಾಗಿ ಹೇಳ್ಬೇಕಾದ್ರೆ ಆ ಮಗುವಿಗೆ ಸೋಂಕು ತಗಲಬಾರ್ದು ಅಂಡ್ ಆ ಮಗು ಹೈಜೀನ್ ಮೇಂಟೈನ್ ಮಾಡಬೇಕು ಈಗಲಿಂದನೇ ಅನ್ನೋದಕ್ಕೋಸ್ಕರ ಆ ಒಂದು ಇದರಲ್ಲಿ ಹಾಕಿ, ಮತ್ತೆ ಈ ಒಂದು ಹೆಣ್ಣು ಆಗಿದ್ದಾಳೆ, ಅವಳಿಗೆ ಈಗ ಜವಾಬ್ದಾರಿ ಬಂದಿದೆ, ಸಾಮಾನ್ಯವಾದ ಬಾಲ್ಯ ಇವಾಗಿಲ್ಲ ಅವಳಿಗೆ ಅನ್ನೋದನ್ನ ಆಕೆಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಆ ಒಂದು ಪದ್ಧತಿನ ಆಗ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಆ ಮಗುಗೆ ನಾನು ಈಗ ಹೇಳ್ದಂಗೆ 1 ವರ್ಷ ಖಂಡಿತ ಆ ಮಗುಗೆ ಶೀತದ ಆಹಾರಗಳಿರ್ಬೋದು, ಅಥವಾ ಬೇಗ ತಣ್ಣೀರೆಲ್ಲ ಕೊಟ್ಬಿಟ್ಟು ನಾರ್ಮಲ್ ಆಗಿ ಬಿಟ್ಬಿಡ್ತಾರೆ. ಅದೆಲ್ಲ ಮಾಡಿದಷ್ಟು ಏನಾಗುತ್ತೆ, ಅವರಿಗೆ ಮುಂದೆ ಮಂಡಿ ನೋವು ಮತ್ತೆ ಮೆನೋಪಾಸ್ ಹೋಗ್ತಾರಲ್ಲ, ಮೆನೋಪಾಸ್ ಹೋದಾಗಲೂ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಹಿಂದೆ ಇದೇ ಥರ 1 ವರ್ಷ ತನಕ ಮಾಡಿಕೊಂಡು ಆ ಮಗುವಿಗೆ ತುಂಬ ಕೇರಿಂಗ್ ಮಾಡಿಕೊಂಡು ಎಲ್ಲ ಮಾಡಿರೋ ಹೆಣ್ಮಕ್ಳನ್ನ ಬಹುಶಃ ನೀವು ನೋಡಿರ್ತೀರ. 10 ಮಕ್ಕಳು 7-8 ಮಕ್ಕಳನ್ನ ಹಡೆದಂಥ ತಾಯಿದಿರು ಇವತ್ತು ಇದ್ದಾರೆ. ಆದರೆ ಇವತ್ತಿನ ಮಕ್ಕಳು ಏನಾಗತ್ತೆ, ನಾವು ಆಧುನಿಕತೆಗೆ ಮರಳಾಗಿದ್ದೀವಿ, ನಾವು ಹಾಗಿದ್ದೀವಿ ಹೀಗಿದ್ದೀವಿ ಅದೆಲ್ಲ ಏನು ನಂಬಂಗಿಲ್ಲ, ನಾವು ತಿಂತಿರೋದು ಹೆಲ್ದಿ ಫುಡ್ ಅಂತ ಹೇಳೋರು ಹಾಸ್ಪಿಟಲಲ್ಲಿ ಏನಾದರೂ ಒಂದು PCOD ಅಂತ ಅದು ಇದು ಅಂತ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ನ ಹೇಳ್ತಾ ಇರ್ತಾರೆ. ನೋಡ್ತಾ ಇದ್ದೀರಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಋತುಮತಿಯ ಮೊದಲನೇ ದಿನದಿಂದ ಹಿಡಿದು ಅವರ ಜೀವನ ರೂಪುಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತಂದೆ ತಾಯಿಗಳು ಇದನ್ನು ಮುಕ್ತವಾಗಿ ಮಕ್ಕಳ ಹತ್ರ ಕೂಡ ಮಾಡಬೇಕು. ಬಿಕಾಸ್ ಎಜುಕೇಷನ್ ಮಕ್ಕಳಿಗೆ ಈ ವಿಚಾರದಲ್ಲಿ ಬೇಕೇ ಬೇಕು. ಋತುಮತಿ ಆದ ತಕ್ಷಣದಿಂದ ಸುಮಾರು ಜನ ತಂದೆ ತಾಯಿಗಳಿಗೆ ಒಂದು ರೀತಿಯ ಭಯ ಕಾಡುತ್ತೆ ಮೇಡಮ್. ಅಂದರೆ ಆ ಟೈಮಿಂಗ್ ಕೂಡ ತುಂಬ ಮುಖ್ಯ ಆಗುತ್ತೆ. ಹಾಗೂ ಇದನ್ನು ಒಂದು ರೀತಿಯಲ್ಲಿ ಸೂತ್ಕ ಅಂತಲೂ ಕರೀತಾರೆ. ಕೆಲವರು 11ರಿಂದ 16 ದಿನದೊಳಗಡೆ ಒಂದು ಕಾರ್ಯಕ್ರಮ ಮಾಡಿ ಎಲ್ರಿಗೂ ಹೇಳಿ ಇದಕ್ಕೆ ಒಂದು ದೊಡ್ಡದಾಗಿರೋ ಫಂಕ್ಷನ್ ಕೂಡ ಮಾಡ್ತಾರೆ. ತುಂಬ ಕೆಲವು ಕಡೆ ಅಂತೂ ವಿಜೃಂಭಣೆಯಿಂದ ನನ್ನ ಮಗಳು ಹೆಣ್ಣಾದ್ಲು ಅಂತ ಹೇಳಿ ಸಂತೋಷದಿಂದ ಎಷ್ಟೆಷ್ಟೋ ಲಕ್ಷಗಳನ್ನ ಖರ್ಚು ಮಾಡಿ ಕಾರ್ಯಕ್ರಮಗಳನ್ನ ಮಾಡೋರು ಇದ್ದಾರೆ, ಅಥವಾ ಸಿಂಪಲಾಗಿ ಮಾಡೋರು ಇದ್ದಾರೆ. ಈ ವಿಚಾರಕ್ಕೆ ಬಂತು ಅಂತಂದರೆ ಮೇಡಮ್, ಈಗ ಋತುಮತಿಯ ಆದಾಗ ಎಸ್ಪೆಷಲಿ ಆ ಹೆಣ್ಣಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳು ತನ್ನ ದೇಹದಲ್ಲಿ ಆಗ್ತಾ ಬರ್ತಾ ಇರುತ್ತೆ? ಆಕೆಗೆ ಆ ಸಮಯದಲ್ಲಿ ಸ್ವಲ್ಪ ಭಯ ಇರುತ್ತೆ. ಭಯದ ಜೊತೆಗೆ ಆಕೆ ಮನಸ್ಸು ಏನು ಹುಡುಕ್ತಾ ಇರತ್ತೆ ಅಂತಂದರೆ, ಈಗಾಗಲೇ ನಾನು ಹೇಳ್ದಂಗೆ ಕೇರಿಂಗ್ ಬೇಕು ಅಂತ, ನರ್ಸರಿಂಗ್ ಮಾಡೋದನ್ನ, ಮತ್ತು ತನಗೆ ತನ್ನ ಮೇಲೇ ಒಂದು ಅಭದ್ರತೆ ಇರುತ್ತೆ. ಆ ಟೈಮಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ, ನಿಂಗೆ ಏನೂ ಆಗಲ್ಲ, ಇದು ನಿನ್ನ ದೇಹದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು ಅಷ್ಟೇ. ಅದನ್ನು ಹೇಳ್ಕೊಳಕ್ಕಾಗ್ದಿರ ಆ ಮಗು ಕೋಪ ತಾಪ ಆಪೋಸಿಟಾಗಿ ಮಾತಾಡೋದು, ಕೆಲವೊಂದು ಬದಲಾವಣೆಗಳು ನಮಗೆ ಅದು ಗೊತ್ತಾಗತ್ತೆ ಆ ಮನೇಲಿ ಮಗು ಮುಂಚೆ ಇರೋ ಥರ ಇಲ್ಲ ಅಂತ ಹೇಳಿ. ಆಗ ಧೈರ್ಯ ಹೇಳಬೇಕು ಆ ಮಗುಗೆ. ನರ್ಸರಿಂಗ್ ವೆರಿ ಇಂಪಾರ್ಟೆಂಟ್, ಅದನ್ನು ನಾನು ಈಗಾಗಲೇ ಹೇಳ್ದಂಗೆ. ಆ್ಯಂಡ್ ಯಾಕೆ ಅಂತಂದರೆ ಹೆಣ್ಮಕ್ಳು ತುಂಬ ಸೆನ್ಸಿಟಿವ್ ಇರ್ತಾರೆ. ಗಂಡು ಮಕ್ಕಳಾದರೆ ಏನು ಮಾಡ್ತಾರೆ, ಏನಾದರೂ ತಪ್ಪಾದಾಗ ಅಥವಾ ಏನು ಮಾಡಿದರೆ ಅದನ್ನು ಬೇರೆಯವ್ರ ಮೇಲೆ ತೋರಿಸ್ಕೊಳ್ತಾರೆ. ಬೇರೆಯವ್ರ ಮೇಲೆ ತೋರಿಸ್ಕೊಂಡು ಆ ಒತ್ತಡನ ಕಳ್ಕೊಂಡು ಬಿಡ್ತಾರೆ. ಅದೇ ಹೆಣ್ಮಕ್ಳು ತಮ್ಮನ್ನೇ ತಾವು ಶಿಕ್ಷೆ ಮಾಡ್ಕೊಳ್ತಾರೆ, ಅಷ್ಟು ಸೆನ್ಸಿಟಿವ್ ಇರ್ತಾರೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅವ್ರನ್ನ ಬಲಗೊಳಿಸ್ಲಿಕ್ಕೋಸ್ಕರ ಅವರು ದೇಹಾರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಹೇಳಿದ್ನಲ್ಲ, 11 ವರ್ಷದಿಂದ 15 ವರ್ಷದ ತನಕ ನಾವು ಎಷ್ಟು ಸೂಕ್ಷ್ಮತೆಯಿಂದ, ಎಷ್ಟು ಭದ್ರತೆಯನ್ನು ಕೊಟ್ಟು, ಎಷ್ಟು ಪೌಷ್ಟಿಕಾಂಶದ ಆಹಾರಗಳು, ಈಗ ಡ್ರೈ ಫ್ರೂಟ್ಸ್ ಇರ್ಬೋದು ಆ ಸಮಯದಲ್ಲಿ ಕೊಡ್ತಾರೆ. ಏನಂತಂದರೆ ಹೆಚ್ಚು ಆ ಮಗುವಿಗೆ ಕಬ್ಬಿಣಾಂಶ ಇರುವಂಥ ಆಹಾರಗಳಿರ್ಬೋದು, ಅಥವಾ ಕ್ಯಾಲ್ಶಿಯಂನಂಥ ಆಹಾರಗಳಿರ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಇರ್ಬೋದು. ಪ್ರತಿಯೊಂದು ಕೊಟ್ಟ ಆ ಮಗುಗೆ ನಾವು ಎಷ್ಟು ಒಂದು ಹಳ್ಳೀಲಿ ಹೇಳ್ತೀವಿ ಅದನ್ನು, ಆ ಮಗುಗೆ ಬಾಣಂತನ ಅಂತ ಹೇಳ್ತಾರೆ ಆ ಮಗುಗೆ. ಈ ನಾವು ಹೆಣ್ಮಕ್ಳಿಗೆ 2 ಟೈಮ್ಸ್ ಇದು ಬರುತ್ತೆ ಒಂದು ಅವಧಿಲಿ. ಒಂದು ಆಕೆ ಮಗುವಿಗೆ ಜನ್ಮ ಕೊಟ್ಟಾಗ, ಇದು ಬಂದು ಋತುಮತಿ ಆದಾಗ. ಸೊ ಆಗೆಲ್ಲ ನಾವು ಆ ಮಗು ಏನು ತಿಂದು ಬೆಳೆದಿರ್ತಾರೆ, ಎಷ್ಟು ದಷ್ಟಪುಷ್ಟವಾಗಿ ಆರೋಗ್ಯವಾಗಿದ್ದರೆ ಒಂದು ಮನೆಗೆ ಆ ಮಗು ಹೋದಾಗ, ಅಂದರೆ ಹೇಳ್ತೀವಿ ಒಂದು ಹೆಣ್ಣು ಆರೋಗ್ಯವಾಗಿದ್ದರೆ ಆ ಮನೆ ಯಾವತ್ತೂ ಸದೃಢವಾಗಿರುತ್ತೆ ಅಂತ.
ಎಲ್ಲಿ ಆ ಮನೇಲಿ ಹೆಣ್ಮಗು ಯಾವಾಗಲೂ ಕಾಯಿಲೆ ಅದು ಇದು ಅಂತಿದ್ರೆ ಯಾಕೆ ಗಂಡಸ್ರಿಗೆ ಅದು ಇಷ್ಟ ಆಗತ್ತೆ. ಸೊ ಹಾಗಾಗಿ ಗಂಡು ಮಕ್ಕಳು ಕೂಡ ಆ ಹೆಣ್ಮಕ್ಳನ್ನ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಈಗ ನಾ ಹೇಳ್ತಾ ಇರೋದು ಇದು ಬಂದು ಅನ್ಕೊಂತಾರೆ ಈಗ ಒಂದು 6 ತಿಂಗಳು ಮಾಡಿ ಬಿಟ್ಬಿಟ್ರೆ ಆಯ್ತಾ ಅಂತ. ಇಲ್ಲ, ಪ್ರತಿ ಸಲ ಆಕೆಗೆ ಋತುಚಕ್ರ ಆಗ್ತಾ ಇದ್ದಂಥ ಸಮಯದಲ್ಲಿ, ಆ ಪೀರಿಯಡ್ಸ್ ಬಂದಂಥ ಸಮಯದಲ್ಲೂ ಕೂಡ ಆಕೆಗೆ ಹಿಮೋಗ್ಲೋಬಿನ್ ಇರ್ಬೋದು ಅಥವಾ ಕ್ಯಾಲ್ಶಿಯಂ ಇರ್ಬೋದು, ಪ್ರತಿಯೊಂದೂ ಆಕೆಗೆ ಒಳ್ಳೆಯ ಆಹಾರ ಸಿಗ್ತಾ ಇದೆಯಾ ಅನ್ನೋದು ಕೂಡ ಗಂಡು ಮಕ್ಕಳ ಜವಾಬ್ದಾರಿ. ಯಾಕಂದರೆ ಹೆಣ್ಣು ಹೇಗೆ ಅಂತಂದರೆ ಆಕೆ ಜನ್ಮದಾತೆನೂ ಕೂಡ ಕೊನೆಯಲ್ಲಿ ಮೋಕ್ಷ ಕೊಡೋಳು ಆಕೆನೇ ಹೆಣ್ಣು. ಹೆಣ್ಣಿಲ್ಲ ಅಂದರೆ ಯಾವ ಕೆಲಸನೂ ಆಗೋದಿಲ್ಲ. ಮತ್ತು ಗಂಡು ಆಕೆಯನ್ನು ಸರಿಯಾಗಿ ಕನ್ವಿನ್ಸ್ ಮಾಡಲಿಲ್ಲ ಅಂದರೆ ಆ ಗಂಡಿನ ಬಾಳು ಎಷ್ಟು ದುರಂತಮಯವಾಗಿರುತ್ತೆ ಅಂದರೆ ಅದನ್ನು ಊಹೆ ಮಾಡ್ಕೊಳ್ಳಲಿಕ್ಕೂ ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ನಾವು ಒಂದು ಮನವರಿಕೆ ಮಾಡಿಬಿಟ್ಟು ಇದು ಹೀಗೆ ಅದು ಹಾಗೆ ಅಂತ ನೀವು ಕರೆಕ್ಟಾಗಿ ಅವ್ರಿಗೆ ತುಂಬಿಟ್ರೆ ಆ ಹೆಣ್ಮಕ್ಳು ಗಂಡಿಗಿಂತ ಹೆಚ್ಚು ಸಾಮರ್ಥ್ಯ ಅಂತ ಈಗಾಗಲೇ ಹೇಳ್ದಲ್ಲ, ಎಲ್ಲ ಕೆಲಸ ಅವರೇ ಮಾಡಕ್ಕೆ ಬಿಡ್ತಾರೆ. ಬಟ್ ಇವಾಗ ಎಷ್ಟೊಂದು ನಾವು ಸಮಾಜದಲ್ಲಿ ಏಳು ಬೀಳುಗಳನ್ನ ನೋಡ್ತಾ ಇರೋದೇ ಇದೆ. ಗಂಡ ಹೆಂಡತಿ ರಾಜಿ ಆಗಲ್ಲ, ಕನ್ವಿನ್ಸ್ ಆಗಲ್ಲ. ಸೊ ಆದಷ್ಟು ಗಂಡು ಮಕ್ಕಳಾಗ್ಬಿಟ್ರೆ ಹೆಣ್ಮಕ್ಳು ಏನು ಬೇಕಾದರೂ ಫೇಸ್ ಮಾಡ್ತಾರೆ. ಇನ್ನು ಈ ಋತುಮತಿ ಆದ ಮೊದಲನೇ ದಿನದಿಂದ ಹಿಡಿದು ಈ 16 ದಿನ ಅಥವಾ 16 ದಿನ ತುಂಬ ಕ್ರೂಷಿಯಲ್ ಟೈಮ್ ಅಂತ ಹೇಳ್ತಾರೆ. ಯಾವ್ಯಾವ ರೀತಿ ಫುಡ್ಗಳನ್ನ ತೊಗೊಂಡ್ರೆ ತುಂಬ ಹೆಲ್ತಿಯಾಗಿರ್ತಾರೆ ಮೇಡಮ್? ಈಗ ಏನಾಗುತ್ತೆ ರಂಜಿತ್, ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಇರುತ್ತೆ. ಕೆಲವು ಕಡೆ ಏನಾಗುತ್ತೆ, ಕಾಮನ್ನಾಗಿ ಎಲ್ಲ ಕಡೆ ಮೆಂತ್ಯದ ಹಿಟ್ಟು ಅದೆಲ್ಲ ಕೊಡ್ತಾರೆ. ಉದ್ದು ಏನು ಕೊಡ್ತಾರೆ ಅಂತಂದರೆ ಆ ಮಗು ಸ್ವಲ್ಪ ಮೈ ಕೈ ತುಂಬಿಕೊಂಡು ದಷ್ಟಪುಷ್ಟವಾಗಿ ಆಗಬೇಕು, ಮುಖದ ಸೌಂದರ್ಯ ಹೆಚ್ಚಲಿಕ್ಕೆ ಈ ಉದ್ದು ಸಹಾಯ ಮಾಡುತ್ತೆ. ಆ್ಯಂಡ್ ಈಗ ಬಿಸಿನೀರು ಮಗುಗೆ ಶೀತ ಹಿಡಿಬಾರ್ದು, ಅಥವಾ ಕೆಲವು ಮಕ್ಕಳಿಗೆ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಆ ಟೈಮಲ್ಲಿ ಆ ಮಗುವಿಗೆ ಕಡಿಮೆ ಮಾಡ್ತಾರೆ. ಬಿಕಾಸ್ ಕೆಲವೊಂದು ಕಡೆ ಆ ಮಗುಗೆ ಏನಾಗುತ್ತೆ, ಹೊಟ್ಟೆ ಹತ್ರನೋ ಅಥವಾ ಈ ಶೋಲ್ಡರ್ಸ್ಗೆ ಅಲ್ಲೆಲ್ಲ ಏನಾಗುತ್ತೆ ಬರೇ ಅಂದರೆ ರ್ಯಾಷಸ್ ಥರ ಆಗುತ್ತೆ. ಸೊ ಹಾಗಾಗಿ ಆಗ ಆಕೆ ಮಾಡುವ ಒಂದು ಅಥವಾ ಆಕೆ ಸೇವಿಸುವಂಥ ಆಹಾರ ತುಂಬಾ ಎಲ್ಲ ಸಮೃದ್ಧವಾಗಿ ಎಲ್ಲ ವೈಟಮಿನ್ಸ್ಗಳು ಇರಬೇಕು. ಅದನ್ನು ನೋಡ್ಕೊಳ್ಳೇಬೇಕು ಅವರು. ವೆರಿ ನೈಸ್ ಮೇಡಮ್. ಆ್ಯಂಡ್ ಈ ಋತುಮತಿ ಆದಾಗ ಎಸ್ಪೆಷಲಿ ಅಲ್ಲಿಂದ ತಮ್ಮ ಅಂದರೆ ಇದನ್ನೆಲ್ಲ ವಿಚಾರಗಳನ್ನ ಮುಕ್ತವಾಗಿ ನಾನು ಮಾತಾಡಲೇಬೇಕು. ಹಾಗಾಗಿ ಡೈರೆಕ್ಟಾಗಿ ನಾನು ಪ್ರಶ್ನೆಗಳಿಗೆ ಬಂದೇ ಬಿಡ್ತೀನಿ. ಮಂತ್ಲಿ ಪೀರಿಯಡ್ಸ್ ಅಂತ ಹೆಣ್ಮಕ್ಳಿಗಾದಾಗ ಈ ಋತುಮತಿಯಲ್ಲಿ ಕೊಟ್ಟಿರುವಂಥ ಫುಡ್ಗಳು ಕರೆಕ್ಟಾಗಿ ಕೊಟ್ಟಿದ್ರೆ ಪೀರಿಯಡ್ಸ್ ಆದಾಗ ಅಷ್ಟೊಂದು ಪೇಯ್ನ್ ಇರಲ್ಲ, ಸೊಂಟ ನೋವಾಗಲಿ ಹೊಟ್ಟೆ ನೋವಾಗಲಿ ಬರಲ್ಲ ಅಂತ ಹೇಳ್ತಾರೆ. ನಿಜನಾ? ಖಂಡಿತ ಖಂಡಿತ. ಅದು ಇವತ್ತು ನಾ ಹೇಳ್ದಂಗೆ ಈಗ 12 ವರ್ಷದಿಂದ 15 ವರ್ಷದ ತನಕ ನೀವು ಏನು ಆ ಮಗುನ ಸದೃಢವಾಗಿ ನೀವು ಬೆಳೆಸಿರ್ತೀರಲ್ವಾ, ಸೊ ಆವಾಗ ಇನ್ನೊಂದು ಮನೆಗೆ ಹೋದಾಗ ಆಕೆ ನಂದಾದೀಪವಾಗಿ ಬೆಳಗ್ತಾಳೆ. ಬಿಕಾಸ್ ಅವಳು ಆರೋಗ್ಯವಾಗಿರ್ತಾಳೆ. ಆವಾಗ ಈ ಥರದ್ದು ಚಿಕ್ಕ ಪುಟ್ಟ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅವಳಿಗೆ, ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಯಾವುದೇ. ಯಾಕಂದರೆ ಅದು ಚೆನ್ನಾಗಿ ಆರೋಗ್ಯವಾಗಿ ಸದೃಢವಾಗಿ ಇಡೀ ಆಕೆಯ ದೇಹ ಅಂದರೆ ಆ ಮೂಳೆಗಳು ಎಲ್ಲವೂ ಕೂಡ ದಷ್ಟಪುಷ್ಟವಾಗಿ ಆರೋಗ್ಯಯುತವಾಗಿದ್ದಾಗ ಆಕೆ ಯಾವುದೇ ಕಾರಣಕ್ಕೂ ಕಾಯಿಲೆಗಳಿಂದ ಮುಕ್ತವಾಗಿರ್ತಾಳೆ. ಆ್ಯಂಡ್ ಹಿಂದೆ ಹೇಗೆ ಅಷ್ಟು ಜನ ಮಕ್ಕಳನ್ನ ಹೇರ್ತಾ ಇದ್ರು ಅದೇ ಥರ ಇವಾಗಲೂ ಖಂಡಿತ ಸಾಧ್ಯ. ಆದರೆ ಏನಾಗುತ್ತೆ, ಈ ಪದ್ಧತಿ ಬದಲಾಗಿ ಜಂಕ್ ಫುಡ್ಗಳ ಕೆಲವೊಂದು ಫುಡ್ಗಳಿಗೆ ಆಮಿಷಗಳು ಕೂಡ ಆಗಿರ್ತಾರೆ. ಎಸ್ಪೆಷಲಿ ಮದ್ಯಪಾನ, ಧೂಮಪಾನ ಇವೆಲ್ಲದರಿಂದ ನೋಡಿ ಕೆಲವರಿಗೆ ಮಕ್ಕಳಾಗೋದು ಸಿಕ್ಕಾಪಟ್ಟೆ ಸಮಸ್ಯೆ ಇದ್ದೇ ಇರುತ್ತೆ. ಅದರ ಜೊತೆಯಲ್ಲಿ ಹೆಣ್ಮಕ್ಳು ಮುಟ್ಟಾದಾಗ ಅವರ ಮುಂದಿನ ದಿನಗಳು ಪೀರಿಯಡ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಪೇನ್ಗಳು ಬರಬಾರ್ದು ಅಂತಂದರೆ ದಯವಿಟ್ಟು ಇದನ್ನು ಪಾಲನೆ ಮಾಡಿ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಮೇಡಮ್ ಅವ್ರ ನಂಬರ್ ಡೈರೆಕ್ಟಾಗಿ ಕೊಟ್ಟಿರ್ತೀನಿ ನಾನು. ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ಒಂದ್ಸತಿ ಕನ್ಸಲ್ಟ್ ಮಾಡಿ. ಓಕೆ, ಆನ್ಲೈನ್ ಕನ್ಸಲ್ಟೇಷನ್ ಆಗಲಿ ಆಫ್ಲೈನ್ ಆಗಲಿ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಆನ್ಲೈನ್ ಬೇಕಾದ್ರೂ ತೊಗೊಬೋದು, ಆಫ್ಲೈನ್ ಬೇಕಾದ್ರೂ ಬಂದು ಮೀಟ್ ಮಾಡ್ಬೋದು. ಇದೇ ನಮ್ಮ ವಿಜಯನಗರ ಹತ್ರ ಅವ್ರ ಆಫೀಸ್ ಕೂಡ ಇದೆ. ಸೊ ಹಾಗಾಗಿ ಬೆಂಗಳೂರಿನ ವಿಜಯನಗರದಲ್ಲಿ ಇರುವಂಥ ಆಫೀಸ್ ಅಡ್ರೆಸ್ ಮತ್ತು ಇವರ ಫೋನ್ ನಂಬರ್ ನಾನು ನಿಮಗೆ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ಮಾತಾಡಿ. ದಯವಿಟ್ಟು ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳನ್ನ ಸೇಫ್ಟಿನ ನೀವೇ ಮಾಡಬೇಕು. ಆಮೇಲೆ ಮೇಡಮ್, ನಾನು ಕೇಳ್ಪಟ್ಟೆ ಹೆಣ್ಮಕ್ಳು ಋತುಮತಿ ಆದಾಗ 5 ಜನ ಮುತ್ತೈದರನ್ನ ಕರೆಸಿ ಅಥವಾ 9 ಜನ ಮುತ್ತೈದರನ್ನ ಕರೆಸ್ಬಿಟ್ಟು ಕೆಲವೊಂದು ಸೊಪ್ಪುಗಳನ್ನು ನೀರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಆ ನೀರಿಂದ ತೊಗೊಂಡು ಈ ಟೈಮಲ್ಲಿ ಹೆಣ್ಮಕ್ಳಿಗೆ ತುಂಬ ಬಿಸಿಯಾಗಿರೋ ನೀರಿನ ಸ್ನಾನ ಕೂಡ ಮಾಡಿಸ್ತಾರೆ. ಈ ಸೊಪ್ಪು, ಈ ಬಿಸಿ ನೀರು, ಈ ಸೊಪ್ಪುಗಳು ಹಾಕೋದಾಗಲಿ ಇವೆಲ್ಲ
ಯಾವ ಕಾರಣಕ್ಕೆ ಇದನ್ನೆಲ್ಲ ಇವಾಗ ಎಷ್ಟೋ ಜನ ಪಾಲನೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಇದನ್ನೆಲ್ಲ ಮಾಡೋದ್ರಿಂದ ಆಗುವಂಥ ಪರಿಣಾಮಗಳು ಏನು, ಯಾವ್ಯಾವ ರೀತಿ ಇರುತ್ತೆ? ಇದೆಲ್ಲವೂ ಕೂಡ ಎರಡು ಸೈಡಿಂದ ನೋಡ್ತೀವಿ ನಾವು. ಒಂದು ಬಂದು ನಾವು ಆರೋಗ್ಯ ದೃಷ್ಟಿಯಿಂದ ನೋಡೋದಕ್ಕೆ ಹೋದಾಗ ಆ ಸೊಪ್ಪಿನಿಂದ ಆ ಮಗುವಿನ ಸೌಂದರ್ಯ ಕೂಡ ಹೆಚ್ಚಾಗತ್ತೆ. ಜೊತೆಯಲ್ಲಿ ಸೋಂಕು ಕೂಡ ಆ ಮಗುವಿಗೆ ತಗೊಳ್ಳೋದಿಲ್ಲ. ಆ ಟೈಮಲ್ಲಿ ನಂಜಾಗತ್ತೆ ಅಂತ ಹೇಳ್ತಾರಲ್ಲ, ಸೊ ಅಂಥದ್ದು ವಿಷಕಾರಿಯಾದಂತಹದ್ದು ಯಾವುದು ಆ ಮಗುವಿನ ಸುತ್ತಮುತ್ತ ಬರದೇ ಇರೋದಕ್ಕೋಸ್ಕರ ಆ ಥರ ಶಾಖದ ನೀರು ಅಂತ ಹಾಕ್ತಾರೆ. ಜೊತೆಯಲ್ಲಿ ಅರ್ಶಿನ ತುಂಬ ಆ ಟೈಮಲ್ಲಿ ಬಳಸ್ತಾರೆ. ಅದು ಏನಂತಂದರೆ ಮಗುವಿಗೆ ಕೈ ಮೇಲೆಲ್ಲ ರೋಮಗಳು, ಕಾಲಲ್ಲಿ ಕೆಲವು ಮಕ್ಕಳಿಗೆ ಕೂದಲುಗಳೆಲ್ಲ ಬೆಳೆದಿರುತ್ತೆ. ಸೊ ಅದು ಕೂಡ ಈ ಕಸ್ತೂರಿ ಅರ್ಶಿನ ಅಂತ ಬರುತ್ತೆ, ಪ್ಯೂರು. ಅದನ್ನು ನಾವು ಹರಿದು ಬಿಟ್ಟು ಮಗುಗೆ ಡೇ 1 ಆಲ್ ಏಜಸ್ಗೆ ಹಾಕ್ಬೋದು. ಅದನ್ನೇನು ಪ್ರಾಬ್ಲಮ್ ಆಗಲ್ಲ. ಆವಾಗ ಮಗುವಿಗೆ ಸೋಂಕು ತಗಲೋದು ನಿಂತು ಜೊತೆನಲ್ಲಿ ಸೌಂದರ್ಯವರ್ಧಕವಾಗಿ ಅದು ಕೆಲಸ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡೋದು. ಅದ್ರ ಜೊತೆಲಿ ಈಗಿನ ಕಾಲಘಟ್ಟದಲ್ಲಿ ಹೇಳ್ಬೇಕಂದ್ರೆ ವ್ಯಾಕ್ಸಿಂಗ್ ಅಂತಾನು ಹೇಳ್ತಾರೆ. ಆ್ಯಂಡ್ ಮೇಡಮ್, ಇನ್ನು ಯಾವ ಪದಾರ್ಥಗಳನ್ನು ಇವರು ಮುಟ್ಟಬಾರ್ದು, ಯಾವ ಪದಾರ್ಥಗಳಿಂದ ಈ ಡೇಂಜರ್ ಇರುತ್ತೆ? ಇದು ಯಾಕಂದರೆ ನಾನು ಕೇಳ್ಪಟ್ಟಂಗೆ ಉಪ್ಪಿನಕಾಯಿನ ಮುಟ್ಟಬಾರ್ದು ಕೆಲವರು ಈ ಟೈಮಲ್ಲಿ ಅಂತ ಹೇಳ್ತಾರೆ. ಈ ಉಪ್ಪಿನಕಾಯಿಗೂ ಋತುಮತಿಗೂ ಏನು ಸಂಬಂಧ, ಯಾಕೆ ಮುಟ್ಟಬಾರ್ದು? ಆಗಲೇ ಹೇಳ್ದಾಗೆ ಉಪ್ಪು ಜಾಸ್ತಿ ಇರುವಂಥ ಆಹಾರಗಳು, ಆದಷ್ಟು ಸಪ್ಪೆ ಇರುವಂಥ ಆಹಾರಗಳನ್ನ ತಗೊಳ್ಬೇಕು. ಆ್ಯಂಡ್ ಇವಾಗ ಜಂಕ್ ಫುಡ್ಸ್ ಅದೆಲ್ಲ ತಿಂದರೆ ಆ ಮಗು ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಅಂದರೆ ಹಾರ್ಮೋನ್ಸು ಏನಾಗುತ್ತೆ, ಆಪೋಸಿಟಾಗಿ ವರ್ಕ್ ಮಾಡುತ್ತೆ ಅದು. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ, ಕಟ್ಟುನಿಟ್ಟಿನ ಆಹಾರ ಕ್ರಮಗಳು, ಬಿಸಿ ಬಿಸಿ ಇರಬೇಕು, ಈ ರೀತಿ ಮಾಡ್ತೀವಿ. ಆದರೆ ಸ್ಕೂಲ್ಗೆ ಹೋಗುವಂಥ ಮಕ್ಳಿಗೂ ಕೂಡ ಸ್ವಲ್ಪ ಆ ಟೈಮಲ್ಲಿ ಅಟ್ಲೀಸ್ಟ್ ಒಂದು 3 months ಆದರೂ ನಾವು ಅದನ್ನು ಮಾಡೋದಕ್ಕೆ ಹೇಳ್ತೀವಿ. ಮನುಷ್ಯ ಹುಟ್ಟಿದ್ರೆ ಸಮಯ ನೋಡ್ತಾರೆ, ಮನುಷ್ಯ ಸತ್ತೋದ್ರೆ ಸಮಯ ನೋಡ್ತಾರೆ, ಮದುವೆ ಹಾಕೋದಕ್ಕೆ ಸಮಯ ನೋಡ್ತಾರೆ, ಮದುವೆ ಆದ ಸಮಯ ಹಾಗೂ ಹುಟ್ಟಿದ ಸಮಯ, ಮನುಷ್ಯ ಸಾಯೋ ಸಮಯ, ಈ ಎಲ್ಲ ಸಮಯದ ಜೊತೆಗೆ ಈ ಹೆಣ್ಮಕ್ಳು ಋತುಮತಿ ಆಗೋ ಸಮಯ ಕೂಡ ನೋಡಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದಕ್ಕೂ ಸಮಯ ತುಂಬ ಮುಖ್ಯ. ಈ ಋತುಮತಿ ಆಗೋ ಸಮಯ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಮೇಡಮ್. ಈ ಸಂದರ್ಭದಲ್ಲಿ ಏನು ಮಾಡಬೇಕು? ಇನ್ ಕೇಸ್ ಆ ಸಮಯ ಗೊತ್ತಾದರೆ ಏನು ಮಾಡಬೇಕು? ಇದು ತುಂಬ ಒಳ್ಳೆಯ ಕ್ವಶನ್ನು. ಯಾಕಂದರೆ ಸಾಮಾನ್ಯವಾಗಿ ಎಲ್ಲರೂ ನಾವು ಇಲ್ಲೇ ಸೋಲೋದು. ಏನಾಗತ್ತೆ, ಏನು ಇದೆಲ್ಲ ಶಾಂತಿ ಬೇಕಾ, ಇದಕ್ಕೊಂದಿದೆಯಾ, ಗ್ರ್ಯಾಂಡಾಗಿ ನಾವು ಸೆಲೆಬ್ರೇಟ್ ಮಾಡೋಣ, ಹಾಗೆ ಹೀಗೆ ಅಂತ ಇರ್ತಾರೆ. ಕೆಲವರು ಯಾರೋ ಅದ್ರ ಬಗ್ಗೆ ಹಿಂದೆ ಅರಿತು ಮಾಡಿರೋರು ಖಂಡಿತ ಅದನ್ನು ಈಗಲೂ ಪಾಲಿಸ್ತಾರೆ. ಸಪೋಸ್ ಇವತ್ತು ಮಗು ನಿನ್ನೆ ಅಥವಾ 2 ದಿನಕ್ಕೆ ಮುಂಚೆ ಎಲ್ಲೋ ಆಗಿರುತ್ತೆ, ಹೇಳಿರಲ್ಲ ಆ ಮಗು, ಆ ಕಂಡಂಥ ಗಳಿಗೆನ ಹೇಳಿರಲ್ಲ. ಆಮೇಲೆ ಯಾವ ಕ್ಷಣದಲ್ಲಿ ಆ ಪೇರೆಂಟ್ಸ್ಗೆ ಆ ವಿಷಯ ಮುಟ್ಟಿದ್ದ ಟೈಮ್ನ ನಾವು ತೊಗೊಳ್ತೀವಿ. ಆವಾಗ ನಿಮಗೆ ಯಾವ ಸಮಯಕ್ಕೆ ಹೇಳಿದ್ರು ಅಂತ, ಅದು ಯಾವಾಗಾದರೂ ಆಗಿರ್ಬೋದು. ಮಗು ನಿಮ್ಮ ಹತ್ರ ಯಾವಾಗ ಹೇಳಿದೆ ಆ ಟೈಮ್ಗೆ ಈ ನೋಡ್ಕೊಳ್ತೀವಿ. ಆ ನಕ್ಷತ್ರ ಎಲ್ಲ ಏನು ಸರಿಗಿದೆಯಾ ಇಲ್ವಾ, ಪ್ರತಿಯೊಂದನ್ನು ನಾವು ಅದನ್ನು ನೋಡಿಬಿಟ್ಟು ಈ ಮಗುವಿಗೆ ಒಂದು ಶಾಂತಿ ಮಾಡಬೇಕು ಅಂತ ಹೇಳ್ತೀವಿ. ಶಾಂತಿ ಅಂತಂದರೆ ಋತುಮತಿ ಶಾಂತಿ ಅಂತ ಹೇಳ್ತೀವಿ. ಅದನ್ನು ನೀವೇ ಮಾಡಿಸ್ಕೊಡ್ತೀರಾ? ಅದನ್ನ ಖಂಡಿತ. ಅದು ನನ್ನ ಪ್ರಕಾರ ಹೇಳಬೇಕಂದ್ರೆ ಪ್ರತಿ ಮಕ್ಕಳಿಗೆ ಮಾಡಿಸೋದು ಅದು ಬೆಟರ್, ತುಂಬ ಒಳ್ಳೆಯದು ಎಲ್ಲ. ಯಾಕಂದರೆ ಮುಂದೆ ಅವರಿಗೆ ವೈವಾಹಿಕ ಜೀವನದಲ್ಲಿ ಯಾವುದೇ ಒಂದು ದೋಷ ಬರದೇ ಇರೋದಕ್ಕೋಸ್ಕರ ಅದನ್ನು ಇಲ್ಲೇ, ಅಕಸ್ಮಾತ್ ದೋಷ ಇದ್ದಲ್ಲೂ ಕೂಡ ಅದು ಕ್ಲಿಯರ್ ಆಗತ್ತೆ, ದೋಷ ಇಲ್ಲದೆ ಇದ್ರೂ ಒಂದು ಶಾಂತಿ ಅಂತ ಆಗತ್ತೆ. ಸೊ ಹಾಗಾಗಿ ಋತುಮತಿ ಶಾಂತಿ ಮಾಡಿಸ್ಕೋಬೇಕು. ನಾವು ಎಷ್ಟೊಂದೆಲ್ಲ ದೂರಿ ಖರ್ಚು ಮಾಡಿರ್ತೀವಿ, ಒಂದು ಶಾಂತಿಯಿಂದ ಏನೂ ಆಗಲ್ಲ, ಮಗುವಿನ ಭವಿಷ್ಯಕ್ಕೆ ಒಳ್ಳೆಯದಾಗತ್ತೆ. ಸೊ ಹಾಗಾಗಿ ನೀವು ಹೇಳ್ದಂಗೆ ನಾಮಕರಣಕ್ಕೆ ಪ್ರತಿಯೊಂದು ಸ್ಟೇಜಲ್ಲೂ ನಾವು ಒಂದೊಂದು ಸೆಲೆಬ್ರೇಷನ್ ಅಂತ ಇರುತ್ತೆ. ಇದು ಕೆಲವು ಪದ್ಧತಿ ಪ್ರಕಾರ ಕೆಲವು ಜ್ಯೋತಿಷ್ಯದರು ಏನು ಹೇಳ್ತಾರೆ, ಹೆಣ್ಮಕ್ಳು ಜಾತಕ ನೋಡಬೇಕಾದ್ರೆ ಹೇಳ್ತಾರೆ, ಜಾತಕ ಏನು ಬೇಡ, ಅವರು ಋತುಮತಿ ಆಗಿದ್ದಂತಹ ಟೈಮು, ಮೆಚೂರ್ಡ್ ಆಗಿರೋ ಟೈಮ್ ಇದ್ರೆ ಹೇಳಿ ಅಂತ ಹೇಳ್ತಾರೆ. ಸೊ ಅಂದರೆ ಹುಟ್ಟಿದ ದಿನಾಂಕದಿಂದ ಇದು ತುಂಬ ಇನ್ನೂ ಪವರ್ಫುಲ್ ಅಂತ. ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳಿಗೂ, ಎಲ್ಲ ಹೆಂಗಸ್ಗೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಬಿಕಾಸ್ ಒಂದು ಪುಟ್ಟ ಮಗುವಾಗಿ, ಬಾಲಕಿಯಾಗಿ, ಹುಡುಗಿಯಾಗಿ, ಅದ್ರ ಜೊತೆಯಲ್ಲಿ ಹೆಣ್ಣಾಗಿ, ಅಕ್ಕನಾಗಿ, ತಂಗಿಯಾಗಿ, ಹೆಂಡತಿಯಾಗಿ, ತಾಯಿಯಾಗಿ, ಕೊನೆಗೆ ಬಂದು ಬಳಗದಲ್ಲಿ ಉನ್ನತವಾದ ಸ್ಥಾನವನ್ನು ತಗೊಂಡು ಎಲ್ಲ ಜವಾಬ್ದಾರಿನ ಹೊತ್ತಂಥ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಹ್ಯಾಟ್ಸ್ ಆಫ್, ಎಸ್ಪೆಷಲಿ ಹೆಂಗಸರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದ್ದೀನಿ. ನೀವಿದ್ರೇ ಪ್ರಪಂಚ.
ನೀವೇ ಸೌಂದರ್ಯ, ನೀವೇ ಶಕ್ತಿ, ನೀವೇ ಪ್ರಕೃತಿ, ಸೌಹಾರ್ದತೆ ಹಾಗೂ ಮೇಡಮ್ ಹೇಳ್ದಂಗೆ ಮುಕ್ತಿಗೂ ಕಾರಣಕರ್ತರು ನೀವೇ ಆಗ್ತೀರಾ. ಸೊ ಎಸ್ಪೆಷಲಿ ಸ್ತ್ರೀ ಶಾಪ ಇದ್ದರೆ ಜೀವನದಲ್ಲಿ ಉದ್ಧಾರಣೆ ಆಗಲ್ಲ ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನಾವು ರೆಸ್ಪೆಕ್ಟ್ ಕೊಡೋಣ ಅನ್ನೋ ಒಂದು ಕಾರಣಕ್ಕೆ, ಅದ್ರ ಜೊತೆಯಲ್ಲಿ ಎಲ್ಲ ಹೆಣ್ಮಕ್ಳು ಚೆನ್ನಾಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಖಂಡಿತವಾಗ್ಲೂ ಮೇಡಮ್ ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಋತುಮತಿ ಆದ ಸಮಯದಲ್ಲಿ ಮೇಡಮ್, ಈಗ ನೀವು ಹೇಳೋ ಪ್ರಕಾರ ಕೆಲವೊಂದು ಟೈಮ್ಗಳನ್ನ ತುಂಬ ಮುಖ್ಯ ಆಗುತ್ತೆ, ಬಟ್ಟೆಗಳಿಂದ ಹಿಡಿದು ಎಲ್ಲವೂ ಮುಖ್ಯ ಆಗುತ್ತೆ ಅಂತ ಹೇಳಿ. ಬಟ್ಟೆದು ಒಂದು ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ ಅವ್ರಿಗೆ. ಈಗ ಕೆಂಪು ಬಟ್ಟೆ ಯಾಕೆ ಆಗಬಾರ್ದು, ನೀವು ಆಗಲೇ ನಾ ಹೇಳ್ತಾ ಇದ್ದೆ, ಕಪ್ಪು ಮತ್ತು ಕೆಂಪು ಬಟ್ಟೆ ಮಗುವಿಗೆ ಧರಿಸಬಾರ್ದು ಆ ಟೈಮಲ್ಲಿ. ಅಟ್ಲೀಸ್ಟ್ ಒಳ ಉಟ್ಪಾದ್ರೂ ನಾವು ಅದನ್ನು ಅವಾಯ್ಡ್ ಮಾಡೋಣ. ಇವಾಗ ಏನು ಹೇಳ್ತೀವಿ, ಕೆಂಪು ಬಟ್ಟೆ ಹಾಕಿದಾಗ ಆ ಮಗುವಿಗೆ ಕುಜದೋಷ ಬರುತ್ತೆ ಅಂತ ಬರ್ತದೆ. ಆ ಕುಜದೋಷ ಏನಾಗುತ್ತೆ, ಮುಂದೆ ನಡೆಸಬೇಕಾದಾಗ ವೈವಾಹಿಕ ಜೀವನದಲ್ಲಿ ಕುಜದೋಷ ಅನ್ನೋದು ಬರುತ್ತೆ ಅನ್ನೋದು. ಕುಜದೋಷ ಇದ್ದವರಿಗೆ ಮದುವೆ ವಿಚಾರದಲ್ಲಿ ತುಂಬ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ನಾವು ರೆಡ್ನ ಅವಾಯ್ಡ್ ಮಾಡ್ತೀವಿ ಆ ಟೈಮಲ್ಲಿ. ಹಾಕಬೇಡಿ ಮಕ್ಳಿಗೆ ಅಂತ ಹೇಳ್ತೀವಿ. ಅಂದರೆ ಆ ಮಗು ಒಂದು 10 ವರ್ಷ ಆಗ್ತಿದ್ದಂಗೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ನ ಅವಾಯ್ಡ್ ಮಾಡಿಬಿಟ್ರೆ ಬೆಟರ್. ಆಗ ನಮ್ಗೆ ಟೆನ್ಷನ್ನೇ ಇಲ್ಲ. ಸೊ ದಯವಿಟ್ಟು ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಗು 10 ವರ್ಷದಿಂದ 15 ವರ್ಷದಲ್ಲಿದ್ದರೆ ಅಲ್ಲಿಂದನೇ ನೀವು ಶುರು ಮಾಡಿ. ಬಿಕಾಸ್ ಯಾವ ಟೈಮಲ್ಲಿ ಬೇಕಾದ್ರೂ ಮೆಚ್ಯೂರ್ಡ್ ಆಗ್ಬೋದು. ಅದೆಲ್ಲ ಪ್ರಕೃತಿ ನಿಯಮ, ಯಾರೂ ಹೇಳೋಕ್ಕಾಗಲ್ಲ, ಗೊತ್ತಾಗಲ್ಲ, ಭಗವಂತನಿಗೆ ಮಾತ್ರ ಗೊತ್ತು. ಇನ್ನು ಮೇಡಮ್, ಈಗ ಎಷ್ಟೋ ಜನ ಅಂದರೆ ಎಸ್ಪೆಷಲಿ ಮೆಚ್ಯೂರ್ಡ್ ಆಗುವಂಥ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಸ್ಕೂಲ್ ಮಟ್ಟದಲ್ಲೇ ಇರ್ತಾರೆ, ಕಾಲೇಜ್ಗೆ ಹೋಗೋದು ರೇರ್. ಅಷ್ಟರಲ್ಲಿ ಆಗೋಗಿರ್ತಾರೆ, ಮೆಚ್ಯೂರಿಟಿ ಬಂದ್ಬಿಟ್ಟಿರ್ತಾರೆ, ಅಂದರೆ ಮೆಚ್ಯೂರ್ಡ್ ಆಗಿರ್ತಾರೆ. ಈಗ ಈ ಹೆಣ್ಮಕ್ಳು ಮೆಚ್ಯೂರ್ಡ್ ಆದಾಗ ಸ್ಕೂಲ್ಗಳಲ್ಲಿ ಕೆಲವೊಂದು ಸತಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಆಗಲಿ ಮತ್ತೊಂದಾಗಲಿ ಇರುತ್ತೆ. ಸೊ ಹೊರಗಡೆ ಕಳಿಸೋ ವಿಚಾರದಲ್ಲಿ ಈ ಹೆಣ್ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೋದು. ಯಾಕಂದರೆ 16 ದಿನ ಇವರು ತುಂಬ ಕೇರ್ಫುಲ್ ಆಗಿರಬೇಕು. ಈ ಟೈಮಲ್ಲಿ ಹೊರಗಡೆ ಕಳಿಸೋದೆಲ್ಲ ಮಾಡ್ಬೋದಾ? ಖಂಡಿತ ಮಾಡ್ಬೋದು, ಅದೆಲ್ಲ ಮಾಡ್ಬೋದು. ಆ ಥರದ್ದೆಲ್ಲ ಏನಿಲ್ಲ. ಅಂದರೆ ನಾವು ಟೀಚರ್ಸ್ಗೆ ಈಗಾಗಲೇ ಸ್ಕೂಲಲ್ಲೂ ಕೂಡ ಅದರಲ್ಲಿ ಸಾಕಷ್ಟು ಅವೇರ್ನೆಸ್ ಕೊಟ್ಟಿದ್ದಾರೆ. ಮಕ್ಕಳಿಗೆಲ್ಲ ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ, ಹೇಗಿರಬೇಕು, ಅದಾಗಿದ ತಕ್ಷಣ ಏನು ಮಾಡಬೇಕು ಅಂತ ಎಲ್ಲ ಸ್ಕೂಲಲ್ಲೂ ಅದಿದೆ. ಆಮೇಲೆ ನಮಗೆ ಒಂದು 16 ದಿನ ಖಂಡಿತ ಸ್ಕೂಲಲ್ಲಿ ಪರ್ಮಿಷನ್ ಸಿಗುತ್ತೆ. ಅಟ್ಲೀಸ್ಟ್ ನಮ್ಮದು ಮನೇಲಿ ಸೂತ್ಕ ಅಂತ ಹೇಳ್ತೀವಲ್ಲ, ಅಲ್ಲಿವರೆಗೂ ಆ ಮಗುನ ಹೊರಗಡೆ ಕಳಿಸದೇ ಇರೋದು ಬೆಟರು. ಕಳಿಸಿದ್ರು ಈಗ ಸ್ಕೂಲ್ಗೆ ಹೋದರೆ ಮಕ್ಕಳು ವ್ಯಾನಲ್ಲಿ ಹೋಗ್ತಾರೆ ಅಥವಾ ಪೇರೆಂಟ್ಸ್ ಜೊತೆನೇ ಹೋಗೋದು, ಸಿಂಗಲ್ಲಾಗಿ ಹೋಗೋದು ತುಂಬ ಅಪರೂಪ. ಅದರಲ್ಲೂ ಹಳ್ಳಿ ಮಕ್ಕಳೇನಾದರೂ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ಆದಷ್ಟು ಅವರು ಜೊತೆಯಾಗಿ ಹೋಗೋದು ಆಸೆ. ಈಗ ಮೇಡಮ್, ಅಂದರೆ ಇದನ್ನು ಮುಕ್ತವಾಗಿ ಮಾತಾಡೋ ವಿಚಾರಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೆಚ್ಯೂರ್ಡ್ ಆಗುವಂಥ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ತುಂಬ ಪೇನ್ ಆಗುವಂಥದ್ದು ಅಥವಾ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ತುಂಬ ಹಿಂಸೆ ಆಗುವಂಥ ವಿಚಾರಗಳು ದೇಹದಲ್ಲಿ ಏನಾದರೂ ನಡೆಯುತ್ತಾ ಅಥವಾ ಹೇಗೆ ಮೇಡಮ್? ಪ್ರಾರಂಭದಲ್ಲಿ ಏನೂ ಆಗಲ್ಲ, ಅದು ಅಷ್ಟೊಂದು ಬರೋದಿಲ್ಲ. ನಾವು ಎಲ್ಲಿ ಆ ಮಕ್ಕಳಿಗೆ ಕೇರಿಂಗ್ ಮಾಡ್ದಿರಾ, ನರ್ಸಿಂಗ್ ಮಾಡ್ದಿರಾ, ಅಥವಾ ಆ ಮಕ್ಕಳನ್ನ ಸ್ವಲ್ಪ ನೆಗ್ಲೆಕ್ಟಾಗಿ ನೋಡಿಕೊಂಡು ಪ್ರೀತಿ ಸಿಗ್ದಿರಾ ಇಂಥ ವಿಚಾರಗಳು ಬಂದಾಗ, ಆ ಮಗು ಮಾನಸಿಕವಾಗಿ ದುರ್ಬಲ ಆದಾಗ ಅಂಥ ಮಕ್ಕಳಿಗೆ ಸ್ವಲ್ಪ ಈ ಥರ ಪೇನ್ಫುಲ್ಲು ಪೀರಿಯಡ್ಸ್ ಇರತ್ತೆ. ಜೊತೆಯಲ್ಲಿ ಜಾತಕನೂ ನಾವು ನೋಡ್ತೀವಿ, ಕೆಲವೊಂದು ಗ್ರಹಗಳ ಕಾಂಬಿನೇಷನ್ ಕೂಡ ಇದರಲ್ಲಿರತ್ತೆ. ಆ ಮಕ್ಕಳಿಗೂ ಕೂಡ ಈ ಥರ ಪೇನ್ಫುಲ್ಲು ಬಂದೇ ಬರುತ್ತೆ ಅಂತ ನೀವು ಹೇಳ್ತಿದ್ದೀರಾ. ಆ್ಯಂಡ್ ಮೇಡಮ್, ಈಗ ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ವಿಚಾರದಲ್ಲಿ ತುಂಬ ಮುಕ್ತವಾಗಿರುವಂಥ ಕೆಲವೊಂದು ಪೇರೆಂಟ್ಸ್ಗಳು ಹೆಣ್ಮಕ್ಳಿಗೆ ನೀನು ಹಿಂಗಿರಮ್ಮ ಅಂತ ಹೇಳಿ ಇದು ಮಾಡ್ತಾರೆ. ಇದರಲ್ಲೂ ಎಷ್ಟೋ ಮೂಢನಂಬಿಕೆಗಳಿದೆಯಲ್ಲ ಮೇಡಮ್. ಅಂದರೆ ಇನ್ ದ ಸೆನ್ಸ್ ಲೈಕ್ ಕೆಲವರೆಲ್ಲ ಕರೆಕ್ಟಾಗಿ ಕನ್ನಡಿ ತೋರಿಸಲ್ಲ. ಆ ಹೆಣ್ಮಗು ಋತುಮತಿ ಆದಾಗ ಇಷ್ಟು ದಿನ ಮುಖ ನೋಡ್ಕೊಬಾರ್ದು, ನೀನು ಮುಖ ನೋಡ್ಕೊಬೇಡ, ಕನ್ನಡಿ ತೋರಿಸ್ಬೇಡ ಅನ್ನೋದನ್ನ ಕೇಳ್ಪಟ್ಟಿದ್ದೀನಿ. ಅಂದರೆ ಕೆಲವೊಂದು ಮೂಢನಂಬಿಕೆಗಳಿದೆಯಲ್ಲ. ಸೊ ಈ ಮೂಢನಂಬಿಕೆಗಳ ವಿಚಾರ ಬಗ್ಗೆ ನೀವೇನು ಹೇಳ್ತೀರಾ? ಆ ಮೂಢನಂಬಿಕೆಗೆ ನಾನು ಅದಕ್ಕೇನು ಒತ್ತು ಕೊಡಲ್ಲ. ಅದೆಲ್ಲ ಏನು ವರ್ಕ್ ಆಗಲ್ಲ. ಕನ್ನಡಿ ನೋಡಬಾರ್ದು ಆ ಥರದ್ದು. ಅಂದರೆ ಆಕೆ ಆ ಟೈಮಲ್ಲಿ ಸ್ವಲ್ಪ ಗಲಿಬಿಲಿಲಿರ್ತಾಳೆ. ನನಗೇನು ಆಗ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರೊಳಗೇ ಇರ್ತಾಳೆ. ಕನ್ನಡಿ ನೋಡ್ಕೊಂಡು ಯಾರು ಆ ಟೈಮಲ್ಲಿ ಏನು ಅಷ್ಟೊಂದು ಕೂತ್ಕೊಳ್ಳಲ್ಲ. ಅಂದರೆ ನಾವು ಇರ್ತೀವಲ್ವ, ಇವಾಗ ಪೇರೆಂಟ್ಸ್ ಆದವರು ಆ ಮಗುವಿಗೆ ಏನು ಬೇಕು ಆ ಸೌಕರ್ಯವನ್ನು, ಆ ಸೌಲಭ್ಯವನ್ನು ಕೊಡ್ತೀವಲ್ವ. ಸೊ ಚಿಕ್ಕ ಮಕ್ಕಳಿಗೆ ಇವಾಗ ಹೋಗ್ಬಿಟ್ಟು ನಾನು ಡ್ರೆಸ್ ಮಾಡ್ಕೋಬೇಕು, ಚೆನ್ನಾಗಿರ್ಬೇಕು, ಅದು ಬಾಣಂತನದಲ್ಲಿ ಬಹುಶಃ ಬರ್ಬೋದು, ಈ ಸ್ಥಿತಿಯಲ್ಲಿ ಬರಲ್ಲ. ಏನೂ ಗೊತ್ತಿಲ್ಲದಿರೋಂಥ ವಯಸ್ಸಲ್ಲಿ ಆಟ ಆಡ್ತಾ ಇರೋಂಥ ಹೆಣ್ಮಕ್ಳು ಅಲ್ಲೆಲ್ಲೋ ಸ್ಕೂಲ್ಗೆ ಹೋಗಿರ್ತಾರೆ, ಯಾವುದೋ ಕುಂಟೆ ಬಿಲ್ಲೆನೋ ಅಥವಾ ಯಾವುದೋ ಒಂದು ಆಟ ಆಡ್ತಾ ಇರ್ತಾರೆ. ಮಕ್ಕಳ ಜೊತೆ ಜೋರಾಗಿ ಕಿಸ್ಲಾಡ್ಕೊಂಡು ಒಡ್ಲಾಡ್ಕೊಂಡು ಮನೆಗೆ ಬಂದು ಬ್ಯಾಗ್ನೆಲ್ಲಂದರೆ ಅಲ್ಲಿ ಬಿಸಾಕಿ ಹೆಂಗಂದರೆ ಹಂಗಿದ್ದು, ಹೆಂಗಂದರೆ ಹಂಗೆ ಕುತ್ಕೊಂಡು, ಹೆಂಗಂದರೆ ಹಂಗೆ ಬೆಳೀತಾ ಇರ್ತಾರೆ. ಅಂದರೆ ವಿಶಾಲವಾಗಿ ತಮ್ಮದೇ ಆದ ಮನಸ್ಥಿತಿಯಲ್ಲಿ, ಮಕ್ಕಳ ಮನಸ್ಥಿತಿಯಲ್ಲಿ ಇದ್ದವ್ರಿಗೆ
ಹೆಣ್ಮಕ್ಳಿಗೆ ಬ್ರೇಕ್ ಹಾಕುವಂಥ ಸಮಯನೇ ಈ ಋತುಮತಿಯ ಸಮಯ. ಹೀಗೆ ಕೂರಬಾರ್ದು, ಆಮೇಲೆ ನೀನು ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಅದನ್ನು ಹಾಕ್ಕೊಬಾರ್ದು, ಇದನ್ನು ಹಾಕ್ಬಾರ್ದು, ಟಿ ವಿಲಿ ಆ ಪಿಕ್ಚರ್ ನೋಡಬಾರ್ದು, ಇದನ್ನು ನೋಡಬಾರ್ದು, ಇದೆಲ್ಲವೂ ಹೆಣ್ಮಕ್ಳಿಗೆ ಬರುತ್ತೆ ಹೊರತು ಯಾವ ಗಂಡು ಮಕ್ಳಿಗೂ ಬರಲ್ಲ ಯೂಶಲಿ. ಆ್ಯಂಡ್ ಈ ಥರ ವಿಚಾರಗಳಲ್ಲಿ ಮೇಡಮ್ ರಂಜಿತ್ ಏನಂತಂದರೆ, ಮಕ್ಕಳಿಗೆ ನಾವು ಅರಿವನ್ನು ಮೂಡಿಸ್ಬೇಕು, ಇದು ಮಾಡಿದ್ರೆ ನಿಮ್ಗೆ ಹೀಗಾಗತ್ತೆ ಅಂತ. ಬಟ್ ಅವ್ರನ್ನ ಐಸೋಲೇಟ್ ಮಾಡೋದು ತುಂಬ ತಪ್ಪು. ಅವ್ರನ್ನ ಯಾಕಂದರೆ ಇವತ್ತೇನಾಗುತ್ತೆ, ನಾವು ಇವಾಗ 12 ವರ್ಷದಿಂದ 15 ವರ್ಷ ತನಕ ಐಸೋಲೇಟ್ ಮಾಡಿ ಬಿಟ್ಬಿಡ್ತೀವಿ ಅಂತ ಅಂದ್ಕೊಳ್ಳಿ. ಮುಂದೆ ಅವ್ರಿಗೆ ಗ್ರೋತ್ ಆಗೋದಕ್ಕೆ ಅಥವಾ ಮುನ್ನುಗ್ಗಿ ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಆವಾಗ ಏನು ಮನಸ್ಥಿತಿನ ಬೆಳೆಸ್ಕೊಂಡಿರ್ತಾರೆ, ಓ ನಾನು ಯಾರೂ ನೋಡಬಾರ್ದು, ಓ ನನಗೆ ನನ್ನ ಸೋಷಿಯಲ್ ಬಿಹೇವಿಯರ್ಸ್ ಈ ಥರ ಇರಬೇಕು, ಹಾಗಿರಬೇಕು, ಹೀಗಿರಬೇಕು ಅಂತೆಲ್ಲ ನಾವು ಹಾಕ್ಕೊಟ್ಬಿಟ್ಟಿದ್ರೆ ಅದೇ ಅವ್ರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಬಟ್ ಇವತ್ತು ಪ್ರಪಂಚ ಹಂಗಿಲ್ಲ. ಆದರೆ ನೀನು ಎಷ್ಟು ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕೇ ಹೊರತು ನೀನು ಹೋಗಿ ಅದು ಮಾಡಬೇಡ, ಇದು ಮಾಡಬೇಡ, ಆ ಕಂಡೀಷನ್ಸ್ನ ಹಾಕಬಾರ್ದು, ಐಸೋಲೇಟ್ ಮಾಡೋದು ಬೇಡ. ಓಕೆ. ಇನ್ನು ಈಗಿನ ಅಂದರೆ ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ಜನ ಹೆಣ್ಮಕ್ಳು ತುಂಬ ಬೇಗ ಋತುಮತಿ ಆಗ್ತಾರೆ, ತುಂಬ ಬೇಗ ಆಗ್ತಾರೆ ಮೇಡಮ್. ಇದಕ್ಕೆ ಕಾರಣ ಏನಿರ್ಬೋದು? ಫುಡ್, ಎಲ್ಲನೂ ಅಷ್ಟೇ. ಫುಡ್ ಅವರು ಏನು ತುಂಬ ಜಂಕ್ ಫುಡ್ಸ್ ಓಡ್ತಾ ಇದಲ್ಲ. ನಿಮ್ಮ ಪ್ರಕಾರ ಯಾವ ಏಜ್ನ ಕ್ಯಾಟಗರಿಯ ಹೆಣ್ಮಕ್ಳು ಕರೆಕ್ಟಾಗಿ ಈ ಏಜಲ್ಲಿ ಆದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀರಾ? ನನ್ನ ಪ್ರಕಾರ 13 ವರ್ಷ. 13 ವರ್ಷ, 13, 14 ಆಗಬೇಕು. 13ರಿಂದ ಆದರೆ ಅಂದರೆ ಮಕ್ಕಳು 8th ಸ್ಟ್ಯಾಂಡರ್ಡ್ ಅಥವಾ 9th ದ ಬೆಸ್ಟ್ ಪೀರಿಯಡ್, ಬೆಸ್ಟ್ ಟೈಮ್ ಅದು. ಆಮೇಲೆ ಮೇಡಮ್ ಇನ್ನು ಕೆಲವು ಹೆಣ್ಮಕ್ಳಿಗೆ ಅಂದರೆ ತಂದೆ ತಾಯಿಗಳು, ನಾನು ಕೂಡ ಕೇಳ್ಪಟ್ಟಿದ್ದೀನಿ, ಬಟ್ ಇದು ವೆರಿ ರೇರ್ ಕೇಸಸ್. ಹೆಣ್ಮಕ್ಳು ಕೆಲವರು ಋತುಮತಿ ಆಗೋದು ಕೂಡ ತುಂಬ ಲೇಟ್ ಆಗಿಬಿಡೋದಲ್ಲ. ಸೊ ಇದೇನಾದರೂ ಬೇರೆ ಥರ ಪರಿಣಾಮಗಳು ಬೀರಿರುತ್ತಾ? ಇಲ್ಲ ಇಲ್ಲ, ಅದು ಏನು ಅಂದರೆ ಏನಾಗತ್ತೆ, ಈಗಾಗಲೇ ಹೇಳ್ದಂಗೆ ಹಾರ್ಮೋನ್ ಇಂಬ್ಯಾಲೆನ್ಸ್, ಅದನ್ನು ನಾವು ಜಾತಕದಲ್ಲಿ ನೋಡಿ ಹೇಳ್ತೀವಿ. ಇವ್ರಿಗೆ, ಈ ಮಗುವಿಗೆ ಕೆಲವರು ಅವರು ನಮ್ಮ ಹತ್ರ ಬರ್ತಾರೆ ಕ್ಲೈಂಟ್ಸು, ಇನ್ನು ನಾವು ಹೇಳ್ತೀವಿ ಅದಕ್ಕೆ, ಅದು ಹಾರ್ಮೋನ್ ಇಂಬ್ಯಾಲೆನ್ಸ್. ಓಕೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಷ್ಟೇ. ಓಕೆ. ಇನ್ನು ತುಂಬ ಅಂದರೆ ಇದು ಈ ಪ್ರಶ್ನೆ ಹೆಂಗಿರುತ್ತೆ ಅಂತಂದರೆ, ಒಂದು ರೀತಿಯಲ್ಲಿ ನೆಗೆಟಿವ್ ವಿಚಾರಣೆ ಮಾತಾಡ್ತೀನಿ. ಈ ಹೆಣ್ಮಕ್ಳು ಋತುಮತಿ ಆದಾಗ ಇವ್ರನ್ನ ನೀನು ಹೊರಗಡೆ ಕಳಿಸೋದಾಗಲಿ ಅವಾಯ್ಡ್ ಮಾಡ್ತಾರೆ, ದೇವಸ್ಥಾನಗಳಿಗೆ ಕಳಿಸೋದು ಅವಾಯ್ಡ್ ಮಾಡ್ತಾರೆ. ಇದನ್ನು ಕೂಡ ದೊಡ್ಡ ಸೂತ್ಕ ಥರ ನೋಡ್ತಾರೆ. ಇದು ನಿಜವಾಗ್ಲೂ ಒಂದು ದೊಡ್ಡ ರೀತಿಯ ಸೂತ್ಕನೇನಾ? ಆದರೆ 16 ವರ್ಷದ್ದು ಅಂದರೆ 16 ದಿನದ್ದನ್ನ, ಅಂದರೆ ಫಸ್ಟು ರಜಸ್ವಲೆ ಆದ ಹೆಣ್ಮಗುಗೆ 16 ದಿನ ಕಂಡೀಷನ್ಸ್ ಇದೆ. ಇನ್ನು ಅದರ್ವೈಸ್ ಏನಾಗುತ್ತೆ, ಮಾಮೂಲಿ ನಾವು ಸ್ನಾನ ಮಾಡಿ ಹೋಗ್ಬೋದು, ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದದು. ಅಲ್ಲ, ನೀವು ಧೈರ್ಯ ಕೊಡೋದಾದ್ರೆ ಅಂದರೆ ಖಂಡಿತವಾಗ್ಲೂ ಹೋಗ್ಬೋದು. ಧೈರ್ಯ ಕೊಡೋದಾದರೆ ನಮ್ಮಲ್ಲಿ ಶಾಸ್ತ್ರ ಏನು ಹೇಳುತ್ತೆ, ಹೆಣ್ಮಕ್ಳು ಯಾರು ತಾಯಿ ಆದಂಥವಳು, ಅಂದರೆ ಒಂದು ಹೆಣ್ಣು ಅವಳು ತಾಯಿ ಆಗಿದ್ರೆ ಕೇವಲ 3 ದಿನ ಮಾತ್ರ ಹೋಗಬಾರ್ದು ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ. ಮದುವೆ ಆಗದೆ ಇರೋದಾದರೆ ಒಂದು 5 ದಿನ ಅವಾಯ್ಡ್ ಮಾಡಬೇಕಂತ. ಬಟ್ ಪ್ರಥಮ ರಜಸ್ವಲನ ಆದಾಗ ಖಂಡಿತವಾಗ್ಲೂ ಮನೆಯವ್ರಿಗೆ ಸೂತ್ಕ ಇರುತ್ತೆ, ಯಾರೂ ದೇವಸ್ಥಾನಕ್ಕೆ ಹೋಗಂಗಿಲ್ಲ. 100% ಹೋಗಂಗಿಲ್ಲ. ಮಗುನು 16 ವರ್ಷದ್ದು ಆ ಒಂದು ಶಾಂತಿ ಕ್ರಮ ಅಥವಾ ಅವರವರ ಒಂದು ಮನೆಯ ಪದ್ಧತಿ ಪ್ರಕಾರ ಏನು ಅವರು ಸೂತ್ಕನ ತಗೊಳ್ತಾರೆ, ಅದಾದ ನಂತರವೇ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗೋ ಅದಕ್ಕೆಲ್ಲ ಪುಣ್ಯ ಅಂತೆಲ್ಲ ಇರುತ್ತೆ. ಅಂದ್ರೆ ಇವಾಗ ಮನೇಲೂ ಕೂಡ ದೀಪ ಹಚ್ಚೋಂಗಿಲ್ಲ? ಇಲ್ಲ ಇಲ್ಲ, ಒಂದು ರೀತಿಲಿ ಅಂಟು ಹಾಗೂ ಒಂದು ಸೂತ್ಕ ಅಂತಾನೆ ಹೇಳ್ಬೋದು. ಬಟ್ ಈ ಸೂತ್ಕ ಜೀವನವನ್ನ ನಿರ್ಧರಿಸುತ್ತೆ, ಜೀವನದಲ್ಲಿ ಹೆಣ್ಮಕ್ಳನ್ನ ಚೆನ್ನಾಗಿರೋಂಗೆ ಮಾಡುತ್ತೆ. ಆಮೇಲೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಅಂತ ಅವಾಗಲೇ ಹೇಳ್ದೆ ಮೇಡಮ್ ನಾನು. ಏನಪ್ಪಾ ಅಂತಂದ್ರೆ, ಎಸ್ಪೆಷಲಿ ಈ ಹೆಣ್ಮಕ್ಳಿಗೆ 5 ಜನದಿಂದ 9 ಜನ ಮುತ್ತೈದರನ್ನ ಕರೀತಾರೆ, ಸ್ನಾನವನ್ನ ಮಾಡಿಸ್ತಾರೆ, ಸಂಜೆ ಟೈಮಲ್ಲಿ ಈ ರೀತಿ ಸ್ನಾನಗಳನ್ನ ಮಾಡಿಸ್ತಾರೆ ಅಂತ. ಸೊ ಯಾಕೆ ಮುತ್ತೈದರನ್ನ ಕರಿಬೇಕು ಈ ಟೈಮಲ್ಲಿ? ಅವರ ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್ ಇರುತ್ತೆ. ಮತ್ತು ಅದೊಂದು ಆ ಮಗು, ನಾನು ಕೂಡ ಹೆಣ್ಣು, ತನ್ನ ಜವಾಬ್ದಾರಿ, ಆಕೆ ಶೃಂಗಾರ ಮಾಡಿದಾಗ ಹೇಗೆ ಕಾಣಿಸ್ತಾಳೆ, ಆ ಒಂದು ಪದ್ಧತಿ ಪ್ರಕಾರ ಅದನ್ನು ಮಾಡ್ತಾರೆ. ಅಂದರೆ ಹೆಣ್ಮಕ್ಳು ಮುತ್ತೈದೆಯರನ್ನ ನಾವು ಕರೆದು ಆರತಿ, ಅವರ ಆಶೀರ್ವಾದ ತಗೊಂಡ್ರೆ ಆ ಮಗುವಿಗೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ, ಯಶಸ್ಸು, ಸೊ ಇದೆಲ್ಲ ಸಿಗುತ್ತೆ ಅನ್ನುವ ಒಂದು ಮೂಲ ಉದ್ದೇಶ ಇರುತ್ತೆ. ಒಂದು. ಎರಡನೇದಾದ್ಮೇಲೆ ಏನಾಗುತ್ತೆ, ಆಕೆಯಿಂದ ಕೊಟ್ಟಂತಹ ದಾನ ಅಥವಾ ಇದು ಏನಿರುತ್ತೆ, ಆ ಮಗುವಿಗೆ ಒಂದಷ್ಟು ಪುಣ್ಯಗಳು ಲಭಿಸುತ್ತೆ. ಆ ಮುತ್ತೈದೆಯರನ್ನ ಕರೆದು ಅವರಿಗೆ ಊಟ ಹಾಕಿ, ಎಲ್ಲರೂ ಅವರು ಮಹಾಲಕ್ಷ್ಮಿ ಸಂಕೇತವಾಗಿರ್ತಾರಲ್ಲ, ಸೊ ಹಾಗಾಗಿ. ಓಕೆ. ಇನ್ನು ಮೇಡಮ್,
ಈ ಹೆಣ್ಮಕ್ಳು ಮುಟ್ಟಾದ ಸಂದರ್ಭದಿಂದ ಎಸ್ಪೆಷಲಿ ಪ್ಯಾಡ್ಸ್ನೆಲ್ಲ ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ವೈಜ್ಞಾನಿಕವಾಗಿ ನಾನು ನಿಮ್ಮನ್ನು ಕೇಳಬೇಕು, ಬಿಕಾಸ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಮುಕ್ತವಾಗಿ ಮಾತಾಡೋ ವಿಚಾರ ಆಗಿದ್ದರಿಂದ ನೇರವಾಗಿ ನಾನು ನಿಮಗೆ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಈ ಅಂದರೆ ಈ ಮುಟ್ಟಾದ ಸಮಯದಲ್ಲಿ ದಿನಕ್ಕೆ ಎಷ್ಟು ರೀತಿಯ ಸಮಯದಲ್ಲಿ ಈ ರೀತಿಯ ಪ್ಯಾಡ್ಸ್ಗಳನ್ನು ಚೇಂಜ್ ಮಾಡಿದ್ರೆ ಒಳ್ಳೆಯದು ವೈಜ್ಞಾನಿಕವಾಗಿ? ಹಾಗೂ ಅದು ಹೇಗೆ ಅಂತಂದರೆ ಅವ್ರಿಗೆ ಗೊತ್ತಾಗುತ್ತೆ ವೆಟ್ ಆಗಿರೋದು, ಅದು ತುಂಬ ಆ ಫ್ಲೋ ಡಿಪೆಂಡ್ ಆನ್ ಫ್ಲೋ ಮೇಲೆ ಹೋಗುತ್ತೆ. ಆದರೂ ಶುಚಿತ್ವಕ್ಕೆ ಅನುಸಾರವಾಗಿ ನಾವು ಹೇಳಬೇಕಂದ್ರೆ 3 ಟೈಮ್ಸ್ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ಅಲ್ಲೇ ಒಂದು ನಂಜು ಇನ್ಫೆಕ್ಷನ್ಸು ಆ ಥರ ಸಾಧ್ಯತೆಗಳಿರುತ್ತೆ. ಮತ್ತು ಬೆಳಗ್ಗೆ ಸಂಜೆ 2 ಟೈಮು ಅವರು ಸ್ನಾನ ಮಾಡೋದು ಇನ್ನೂ ಒಳ್ಳೆಯದು. ಓಕೆ. ಇನ್ನು ಯಾವುದಾದ್ರೂ ಮಂತ್ರಗಳೇನಾದರೂ ಇದೆಯಾ ಈ ಟೈಮಲ್ಲಿ ನೀವು ಕೇಳ್ಕೊಂಡು ಕೂತೀರಿ ಹೆಣ್ಮಕ್ಳು? ಏನಾದರೂ ಒಳ್ಳೆ ದೇವರ ಪಠನೆಗಳು ಮಂತ್ರಗಳು ಏನಾದರೂ ಮಾಡಬಹುದಾ ಈ ಟೈಮಲ್ಲಿ ಮುಟ್ಟಾಗಿರುವಂಥ ಹೆಣ್ಣು? ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ಯಾವ ಥರದ ಏನು ಪಾಲನೆ ಮಾಡೋದು? ಆದರೆ ಕೊನೆ ಈಗ ಹೇಳಿದ್ನಲ್ಲ ಪುಣ್ಯಹ ಅಂತ ಮಾಡ್ತಾರೆ ಮನೆಯಲ್ಲಿ ಒಂದು ಫಸ್ಟು ಹೆಣ್ಮಗುನ ಕೂರಿಸಿ ಒಂದು ಫಂಕ್ಷನ್ ಮಾಡೋಕ್ಕೆ ಹಿಂದಿನ ದಿನ ಪುಣ್ಯಹ ಅಂತ ಮಾಡ್ಕೋಬೇಕಾಗತ್ತೆ. ಅದು ಬಿಟ್ಟರೆ ಬೇರೆ ಏನು ಆ ಶ್ಲೋಕ ಎಲ್ಲ ಹೇಳ್ಕೊಂಡು ಆ ಮಗು ಆ ಥರ ಎಲ್ಲ ಏನಿಲ್ಲ. ಓಕೆ. ಆದರೆ ಜೊತೆಯಲ್ಲಿ ಇರಬೇಕು ಅಷ್ಟೇ. ಆ ಮಗುಗೆ ಸುತ್ತಮುತ್ತ ಒಂಟಿಯಾಗಿ ಮಲಗಿಸೋದು ಅದೆಲ್ಲ ಮಾಡಬಾರ್ದು. ಇನ್ ಕೇಸ್ ಏನಾದರೂ ನೀವು ಹೇಳ್ತೀರಾ ಋತುಮತಿ ಶಾಂತಿ ಮಾಡಿಸ್ಲೇಬೇಕು, ಎಲ್ಲರೂ ಋತುಮತಿ ಶಾಂತಿ ಮಾಡಿಸೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾರೆ. ಬಿಕಾಸ್ ಪ್ರತಿಯೊಬ್ಬ ಮನೆಯಲ್ಲೂ ಹೆಣ್ಮಕ್ಳು ಇದ್ದೇ ಇರ್ತಾರೆ, ಇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇನ್ ಕೇಸ್ ಋತುಮತಿ ಶಾಂತಿ ನಾವು ಮಾಡಿಸಿಲ್ಲ ಅಂತಂದರೆ ಯಾವ ರೀತಿ ಪರಿಣಾಮ ಆಗ್ಬೋದು ಮೇಡಮ್? ಅದು ರಂಜಿತ್ ಏನಂತಂದರೆ ಅದು ಎಲ್ಲ ಮಕ್ಕಳಿಗೂ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವರು ಏನಾಗುತ್ತೆ ಅವ್ರದ್ದು ನಕ್ಷತ್ರನೋ ಯೋಗನೋ ಕರ್ಣನೋ ವಾರನೋ ಯಾವುದೋ ಒಂದು ಅದರಲ್ಲಿ ಅದು ಅವ್ರಿಗೆ ವಿರುದ್ಧವಾಗಿರುತ್ತೆ ಅವ್ರಿಗೆ. ಆವಾಗ ಏನಾಗುತ್ತೆ ಅವ್ರಿಗೆ ಕೆಲವೊಂದ್ಸಲ ಅವರ ಅಭಿವೃದ್ಧಿಗೆ ಇರ್ಬೋದು ಅಥವಾ ಅವ್ರ ಫ್ಯಾಮಿಲಿ ಲೈಫ್ಗೆ ಸ್ವಲ್ಪ ತೊಡಕುಗಳನ್ನ ತಂದ್ಕೊಡುತ್ತೆ. ಬೇರೆ ಇನ್ನೇನು ಆಗಲ್ಲ. ನಮ್ಗೆ ಎಲ್ಲನೂ ಚೆನ್ನಾಗಿರ್ಬೇಕು, ಮಗುವಿಗೆ ಅಷ್ಟೊಂದು ಚೆನ್ನಾಗಿ ನಾವು ಜೋಪಾನ ಮಾಡ್ತಾ ಇದ್ದಾಗ ಋತುಮತಿ ಶಾಂತಿಲಿ ಯಾಕೆ ನಾವು ಕಾಂಪ್ರಮೈಸ್ ಆಗಬೇಕು? ಆ ಥರ ಮಾಡಬೇಕು ಅದನ್ನು ಅಲ್ವಾ, ಮಾಡಬೇಕು. ಒಟ್ಟಿನಲ್ಲಿ ಹೆಣ್ಣಾದಮೇಲೆ ಅಂದರೆ ಹೆಣ್ಮಗುವಾಗಿ ಹುಟ್ಟಿದ ಮೇಲೆ ತಂದೆ ತಾಯಿಗಳ ಜವಾಬ್ದಾರಿ ಯಾವಾಗಲೂ 1:2 ಇದ್ದೇ ಇರುತ್ತೆ. ಹಾಗೂ ಹೆಣ್ಣಂತಂದರೆ ಬರೀ ಒಂದು ಮನೆಗೆ ಸೀಮಿತಳಾಗೋಳಲ್ಲ, ಸಮಾಜಕ್ಕೆ ಹಾಗೂ ಬೇರೆ ಮನೆನ ಬೆಳಗುವಂಥ ಶಕ್ತಿಯಾಗಿ ರೂಪುಗೊಳ್ಳೋಳು. ಹೆಣ್ಣಂತಂದರೆ ಶಕ್ತಿ, ಸಹನೆ, ಸೌಂದರ್ಯ, ತಾಳ್ಮೆ, ಹಾಗೂ ಹೆಣ್ಣಂತಂದರೆ ಒಂದು ರೀತಿಯಲ್ಲಿ ಕೋಪ, ಮತ್ತು ಹೆಣ್ಣಂತಂದರೆ ಒಂದು ರೀತಿಯ ಜನಗಳಿಗೆ ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ಆಗಿದ ತಕ್ಷಣ ಏನಪ್ಪ ಹಿಂಗಾಗೋಯ್ತು ಅಂತ ಹೇಳ್ತಾರೆ. ಸೊ ಅಂದರೆ ಗಂಡು ಮಕ್ಕಳು ಆಸೆ ಪಡ್ತಾ ಇರ್ತಾರೆ ಜಾಸ್ತಿ ಜನ. ಇನ್ನು ಈ ಎಲ್ಲ ವಿಚಾರಗಳಲ್ಲಿ ಋತುಮತಿಯ ಈ ಭಾಗಕ್ಕೆ ಬರೋದಾದರೆ ಮೇಡಮ್, ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ತನ್ನ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ಜೋಪಾನವಾಗಿ ನೋಡ್ಕೊಬೇಕು ಅಂತ ಇದ್ದೇ ಇರುತ್ತೆ. ನಿಮ್ಮ ಹತ್ರ ಬಂತಂದಾಗ ಈ ಋತುಮತಿ ವಿಚಾರದಲ್ಲಿ ಸೊ ಆ ಮೊದಲನೇದಿಂದ 14 ದಿನದವರೆಗೂ ಯಾವ್ಯಾವ ರೀತಿ ಫುಡ್ನ ಕೊಡಬೇಕು, ಏನು ಮಾಡಬೇಕು ಎತ್ತ ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀರಾ ಅಲ್ವಾ? ಸೊ ಈಗ ನನ್ನ ಈ ಕಾರ್ಯಕ್ರಮದ ಕಡೆಯ ಪ್ರಶ್ನೆ, ತಂದೆ ತಾಯಿಗಳಲ್ಲಿ ಒಂದು ಮುಜುಗರನೋ ಅಥವಾ ಯಾವುದೇ ಹೆಣ್ಣು ಮಕ್ಕಳು ಹೆಣ್ಣಾದಾಗ ಹೇಳ್ಕೊಳೋದು ಗೊತ್ತಾಗ್ತಿರಲ್ಲ, ತಂದೆ ತಾಯಿಗಳ ಪಾತ್ರ ಇಲ್ಲಿ ಹೇಗೆ ಬರುತ್ತೆ? ಯಾವ ರೀತಿ ಅವೇರ್ನೆಸ್ನ ಕೊಡ್ಬೋದು ಅಂತ ನಿಮ್ಗನ್ಸುತ್ತೆ? ರಂಜಿತ್, ಇದು ಸ್ಕೂಲಲ್ಲಿ ಈಗಾಗಲೇ ಮಕ್ಳಿಗೆ ಅದ್ರ ಬಗ್ಗೆ ಎಲ್ಲ ಕಡೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ, ಆಯಿತಾ. ಮನೆಯಲ್ಲಿ ತಾಯಿ ಆದವರು ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಮಗು ಎಷ್ಟು ಸಲ ವಾಶ್ರೂಮ್ನ ಯೂಸ್ ಮಾಡ್ತಾರೆ, ಆ್ಯಂಡ್ ಆಕೆ ಬಟ್ಟೆಗಳನ್ನ ಒಗಿಯುವಾಗ ಎಲ್ಲ ನೋಡ್ತಾರಲ್ವ, ಇವಾಗ ವಾಶ್ ಮಾಡಬೇಕಾದಾಗ ಆ ಟೈಮಲ್ಲಿ ಸ್ವಲ್ಪ ನೋಡ್ಕೊಳ್ತಾ ಇರಬೇಕು ಮಗುಗೆ. ಮತ್ತು ಮಗುಗೆ ನಾವು ಹೇಳಬೇಕಾಗತ್ತೆ ಕೂಡ, ಏನಂತ ಈ ಥರ ಏನಾದರೂ ನಿನಗೆ ಗೋಚರ ಆಯಿತು ಅಂತಂದರೆ ನಮಗೆ ತಕ್ಷಣ ಹೇಳಬೇಕಮ್ಮ, ಅದು ಕಾಮನ್, ಎಲ್ಲರಿಗೂ ಆಗತ್ತೆ, ಎಲ್ಲರಿಗೂ. ಅಂದರೆ ಈ ಸ್ಟ್ಯಾಂಡರ್ಡಿಗೆ ಬಂದಾಗ ನಿಮ್ಗೆ ಈ ಥರ ಆಗತ್ತೆ, ಆ ಥರ ಆದಾಗ ನಮಗೆ ಬೇಗ ವಿಷಯ ನೀನು ಹೇಳಬೇಕು ಅಂತ ಆ ಮಗುಗೆ ಒಂದು ಮನವರಿಕೆ. ಏನಾದರೂ ಸಿಂಪ್ಟಮ್ಸ್ ಏನಾದರೂ ಗೊತ್ತಾಗುತ್ತಾ ಮೇಡಮ್? ಎಸ್ಪೆಷಲಿ ಆ ಹೆಣ್ಮಕ್ಳು, ಕೆಲವು ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ, ಕೆಲವು ಮಕ್ಕಳಿಗೆ ಏನೂ ಬರೋದಿಲ್ಲ. ಯಾಕಂದರೆ ಇವತ್ತಿನ ಒಂದು ಇದರಲ್ಲಿ ಏನಾಗಿದೆ, ಜಂಕ್ ಫುಡ್ಗೆ ಒಂದಷ್ಟು ಜನ ಅಳವಡಿಕೆ ಆಗಿದ್ರೂ ಕೂಡ ಒಂದಷ್ಟು ಜನ ಏನು ಮಾಡಿದ್ದಾರೆ, ಖಂಡಿತ ಕೊಡಲ್ಲ. ಈಗ ನಾನು ಆ ಫ್ಯಾಮಿಲಿನೂ ನೋಡಿದ್ದೀನಿ, ಈ ಫ್ಯಾಮಿಲಿನೂ ನೋಡಿದ್ದೀನಿ. ಯಾಕಂದರೆ 1 ಮಗು 2 ಮಗು ಆ ಥರ ಇಟ್ಕೊಂಡಿರ್ತಾರೆ. ಮುಂಚೆ ಅಂದರೆ ಬೇಜಾನ್ ಮಕ್ಳು ಇರ್ತಾಯಿದ್ರು. ಸೊ ಹಾಗಾಗಿ ಆ ಮಗುವಿನ ಒಂದು ಆಹಾರ ಪದ್ಧತಿನ
ನೀಟಾಗಿ ಫಾಲೋ ಮಾಡ್ತಾ ಇದ್ದಾರೆ ಒಂದಷ್ಟು ಜನ. ಸೊ ಹಾಗಾಗಿ ಯಾರಿಗೆ ಆ ಥರ ನೀಟಾಗಿ ಆ ಮಗುಗೆಲ್ಲ ಫಾಲೋ ಮಾಡಿ ಕರೆಕ್ಟಾಗಿ ತಿನ್ನಿಸ್ತಿದ್ದಾರೆ ಆ ಮಕ್ಕಳಿಗೆ ಏನು ಆ ಥರದ್ದು ಪ್ರಾಬ್ಲಮ್ಸ್ ಬರೋದಿಲ್ಲ. ವೆರಿ ನೈಸ್. ಒಟ್ಟಿನಲ್ಲಿ ನಿಮ್ಮ ಮನೇಲಿ ಏನಾದರೂ ಹೆಣ್ಮಕ್ಳಿದ್ದು ಏನಾದರೂ ನಿಮ್ಮಲ್ಲಿ ಒಂದು ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನ ತಿಳ್ಕೊಬೇಕು, ಮುಕ್ತವಾಗಿ ಮೇಡಮ್ ಹತ್ರ ಮಾತಾಡಬೇಕು ಅಂತಂದರೆ ಇವರ ನಂಬರ್ನ ಕೊಟ್ಟಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಜಾಸ್ತಿ ಖರ್ಚಾಗುವಂಥ ವಿಚಾರ ಅಲ್ಲ ಇದು, ಆದರೆ ನಿಮ್ಮ ಮನೆ ಹೆಣ್ಮಗು ಚೆನ್ನಾಗಿರುವಂಥ ವಿಚಾರ ಅಂತ ಹೇಳ್ತಾ ಇದ್ದೀನಿ. ಸೊ ನೇರವಾಗಿ ಇವ್ರ ಜೊತೆ ಮಾತಾಡಿ. ಯಾಕಂತಂದರೆ ಮೇಡಮ್ ಬರೀ ತಮ್ಮ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾತ್ರ ಇಟ್ಟಿಲ್ಲ, ವೈಜ್ಞಾನಿಕವಾಗಿ ತುಂಬ ತಿಳ್ಕೊಂಡಿದ್ದಾರೆ. ಹಾಗೂ 20 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಎಷ್ಟೋ ಜನ ಅನಾಥಾಶ್ರಮಗಳಿಗೆ RO ವಾಟರ್ನ ಕೊಟ್ಟಿದ್ದಾರೆ, ಕೆರೆಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಸೊ ಈ ರೀತಿ ಒಳ್ಳೆ ಮನಸ್ಥಿತಿ ಇರೋರು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಬಂದಾಗ ಖಂಡಿತವಾಗ್ಲೂ ಅವ್ರು ಯಾವಾಗಲೂ ನಿಮ್ಗೆ ಒಳ್ಳೆಯದನ್ನೇ ಬಯಸ್ತಾರೆ. ಈ ಒಳ್ಳೆಯದನ್ನು ಬಯಸುವಂಥ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾನಿವತ್ತು ನಿಮಗೆ ಹೆಮ್ಮೆಯಿಂದ ಪರಿಚಯ ಮಾಡ್ಕೊಟ್ಟಿದ್ದೀನಿ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಋತುಮತಿಯ ವಿಚಾರವನ್ನು ತುಂಬ ಮುಕ್ತವಾಗಿ ನೀವು ಮಾತಾಡಿದ್ದೀರ ಮೇಡಮ್. ಆ್ಯಂಡ್ ತಂದೆ ತಾಯಿಗಳಿಗೂ ಅಷ್ಟೇ ಯಾವ ರೀತಿ ಇರಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದಿರ, ಯಾವ ಕಲರ್ ಬಟ್ಟೆ ಹಾಕಬೇಕು, ಬಟ್ಟೆ ಹಾಕಬಾರ್ದು ಅನ್ನೋದ್ರ ಹೇಳಿದ್ದೀರ, ಯಾವ ರೀತಿ ಚೇಂಜಸ್ ಆಗುತ್ತೆ, ಯಾವ ರೀತಿ ಶಾಸ್ತ್ರ ಮಾಡಬೇಕು ಅನ್ನೋದನ್ನು ಹೇಳಿದ್ದೀರ. ಎಲ್ಲದ್ರ ಬಗ್ಗೆ ನೀವು ಹೇಳಿರೋರು. ಇನ್ನು ಋತುಮತಿ ಆಗುವಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯವಾದ ಮಾತನ್ನು ಹೇಳಿ ಅಂತಂದರೆ ಏನು ಹೇಳ್ತೀರಿ? ಅಂದರೆ ಆ ಹೆಣ್ಮಕ್ಳಿಗೆ ಆಗುವ ಬದಲಾವಣೆಗೆ ಎದುರಬಾರ್ದು. ಜೊತೆಯಲ್ಲಿ ನಾವು ಚೆನ್ನಾಗಿರಬೇಕು ಅಂದರೆ ಆ ಮಗು ಮನಸ್ಸು ಮಾಡಬೇಕು ಏನಂತ, ನಾನು ಮುಂದೆ ತುಂಬ ಹೆಲ್ದಿಯಾಗಿ ಚೆನ್ನಾಗಿರಬೇಕು ಅಂತಂದರೆ ತಂದೆ ತಾಯಿ ಕೊಡುವಂತಹ ಏನು ಆಹಾರ ಕೊಟ್ಟಿರ್ತಾರೆ ಆ ಟೈಮಲ್ಲಿ ಅದನ್ನು ನನಗೆ ಬೇಡ, ನನಗೆ ಇದನ್ನು ತಿನ್ನೋಕ್ಕಾಗಲ್ಲ ಅಂತ ಯಾವುದೇ ಕಾರಣಕ್ಕೂ ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಇದು ನನ್ನ ಆರೋಗ್ಯಕ್ಕೆ ಅಥವಾ ನನ್ನ ಮುಂದಿನ ಒಂದು ಫ್ಯೂಚರ್ ಏಳಿಗೆಗೋಸ್ಕರ ಈ ಊಟ ಇವತ್ತು ನಾನು ಇದನ್ನು ತೊಗೊಂಡ್ರೆ ನಾನು ಮುಂದೆ ಹೆಲ್ದಿ ಆಗಿರ್ತೀನಿ. ಇವಾಗ ಒಂದು 6 ತಿಂಗಳು ನಾನು ಈ ಪದ್ಧತಿನ ಅನ್ವಯಿಸಿದ್ರೆ ನಾನು ಇಡೀ ಲೈಫು ನನ್ನ ಬಾಡಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಪೇರೆಂಟ್ಸು ಆ ಮಕ್ಕಳಿಗೆ ಹೇಳಬೇಕು. ಅಯ್ಯೋ ನಮ್ಮ ಮನೇಲಿ ನಮ್ಮ ಮಕ್ಕಳು ತಿನ್ನಲ್ಲಪ್ಪ ಅದಕ್ಕೆ ನಾರ್ಮಲ್ ಊಟ ಕೊಟ್ಬಿಡ್ತಾ ಇದ್ದೀನಿ ಅಂತ ಆ ತಪ್ಪನ್ನ ಮಾಡಬಾರ್ದು. ಆ ಮಗುವಿಗೆ ಅರಿವನ್ನ ಮೂಡಿಸಿ ಅದನ್ನು ತಿನ್ನಿಸ್ಬೇಕು. ಮಕ್ಕಳು ಕೂಡ ತಿನ್ನಬೇಕು. ನಾವು ಹೆಲ್ದಿಯಾಗಿರಬೇಕು, ನಾವು ಚೆನ್ನಾಗಿ ಕಾಣಬೇಕು. ಹೆಣ್ಮಕ್ಳಿಗೆ ಇದ್ದೇ ಇರುತ್ತಲ್ಲ ನಾವು ಚೆನ್ನಾಗಿ ಕಾಣಬೇಕು ಅಂತ. ಸೊ ಆ ಥರ ಕಾಣಬೇಕು. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಕ್ಯೂಟೆಸ್ಟ್ ಮೇಡಮ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಇವತ್ತು ಅಂತ. ಆ್ಯಂಡ್ ಮೇಡಮ್ ಇನ್ನು ಒಂದೇ ನನಗೆ ಡೌಟ್ ಇವಾಗ ಆ್ಯಕ್ಚುಲಾಗಿ ಕಾಡ್ತಾ ಇರೋದಂದರೆ 11 ದಿನ, 16 ದಿನ ಹಾಗೂ 21 ದಿನ ಅಂತ ಹೇಳ್ತಾರೆ. ಈ ಸೂತ್ಕನ ಕಳ್ಕೊಳೋದಕ್ಕೆ ಎಷ್ಟನೇ ದಿನ ಪ್ರಾಪರು ಮೇಡಮ್? ಇದು ಬಂದ್ಬಿಟ್ಟು 15ನೇ ದಿನದಲ್ಲಿ ಪುಣ್ಯಹ ಅಂತ ಮಾಡ್ತೀವಿ. 16ನೇ ದಿನಕ್ಕೆ ಆ ಸೂತ್ಕನ ಕಳ್ಕೊಬೋದು. ಸೊ ಬರೀ ಇದು ಮಾತ್ರ ಅಲ್ಲ, ನಿಮ್ಗೆ ಏನಾದರೂ ಶಾಸ್ತ್ರಗಳಲ್ಲಿ ಅಂದರೆ ಜ್ಯೋತಿಷದಲ್ಲಿ ನಿಮ್ಮ ಬಗ್ಗೆ ಏನಾದರೂ ಕೇಳಬೇಕು ಅಂತಂದರೆ ಖಂಡಿತವಾಗ್ಲೂ ಮೇಡಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹೇಳ್ತಾರೆ. ಯಾಕಂದರೆ ಪೂಜನೀಯ ಯಂತ್ರ, ಧಾರಣ ಯಂತ್ರ ಹಾಗೂ ಹೋಮ ಹವನಗಳಲ್ಲಿ ತುಂಬಾ ಶಾಸ್ತ್ರಬದ್ಧವಾಗಿ ಮಾಡಿಸ್ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ತುಂಬಾ ಪ್ರಶಸ್ತವಾದ ಸಮೃದ್ಧಿಯ ಜೀವನ ಮಾಡಬೇಕು ಅಂತಂದರೆ ಒಮ್ಮೆ ಭೇಟಿ ಕೊಡಿ ನಮ್ಮ ಸತ್ಯವತಿ ಮೇಡಮನ್ನು ಅಂತ ಹೇಳ್ತಾ, ಋತುಮತಿ ಆಗುವಂಥ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಆ ಭಗವಂತ ಆಯುಷು, ಆರೋಗ್ಯ, ಅಂತಸ್ತು ಕೊಟ್ಟು ಎಸ್ಪೆಷಲಿ ಆರೋಗ್ಯದ ಜೀವನವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಎಲ್ಲ ಹೆಣ್ಣನ್ನು ಎತ್ತಿರುವಂಥ ಪ್ರತಿಯೊಬ್ಬ ಪೇರೆಂಟ್ಸ್ಗೆ ಶಿರಸಾವಹಿಸಿ ಸಾಷ್ಟಾಂಗ ನಮಸ್ಕಾರನ ಮಾಡ್ತಾ ಇದ್ದೀನಿ. ನಿಮ್ಮ ಈ ಜವಾಬ್ದಾರಿ ಜೀವನಕ್ಕೆ ಅತ್ಯುನ್ನತವಾದದ್ದು ಹಾಗೂ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಹೆಣ್ಣನ್ನು ಈ ಸಮಾಜದಲ್ಲಿ, ಈಗಿನ ಸಮಾಜದಲ್ಲಿ ತುಂಬಾ ಉತ್ತಮವಾದ ಭವಿಷ್ಯ ಕೊಟ್ಟು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ. ನಿಮ್ಮೆಲ್ಲರಿಗೂ ಶಿರಸಾವಹಿಸಿ ನನ್ನ ಕಡೆಯಿಂದ ದೊಡ್ಡ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ, ನಮನ ತಿಳಿಸ್ತಾ, ನಿಮ್ಮ ಮುಖಾಂತರ ನಮ್ಮ ಸತ್ಯವತಿ ಮೇಡಮ್ ಅವ್ರಿಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಐ ಥಿಂಕ್ ನನಗೆ ಗೊತ್ತಿಲ್ಲ ಎಷ್ಟು ಜನ ಮಾತಾಡಿದ್ದಾರೆ ಮುಕ್ತವಾಗಿ ಅಂತ. ಪ್ರಥಮ ರಜಸ್ವನದ ಬಗ್ಗೆ, ಋತುಮತಿಯ ಮೊದಲನೇ ದಿನದಿಂದ ಹಿಡಿದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ತುಂಬ ನೇರವಾಗಿ ಮಾತಾಡಿದ್ರ ಹಾಗೂ ತುಂಬ ಮುಕ್ತವಾಗಿ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮಗೂ ಅಷ್ಟೇ ಎಲ್ಲರ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೇರವಾಗಿ ಇವ್ರನ್ನ ನಂಬರ್ ಕೊಟ್ಟಿರ್ತೀನಿ, ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೆನಪಿರಲಿ, ಇದು ಇವತ್ತಿನ ಈ ಒಂದು ಸ್ಪೆಷಲ್ ಎಪಿಸೋಡ್ ಎಲ್ಲ ಹೆಣ್ಮಕ್ಳಿಗೆ, ಎಲ್ಲ ಹೆಣ್ಣೆತ್ತವ್ರಿಗೆ ಡೆಡಿಕೇಟ್ ಆಯಿತು ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ಸ್ವಲ್ಪ ಮಿಸ್ ಮೀ, ಜಾಸ್ತಿ ಬ್ಲಸ್ ಮೀ. ಚರಬಾಯ್, ಟೇಕ್ ಕೇರ್. ಆ್ಯಂಡ್ ಆಲ್ಸೋ ಈ ವಿಚಾರಗಳ ಒಂದಷ್ಟು ಕ್ಲಿಪ್ಸನ್ನು ವರಾಯು ಕ್ಲಿಪ್ಸ್ ಅಂತ ಯೂಟ್ಯೂಬ್ ಚಾನಲ್ ಕೂಡ ಬರುತ್ತೆ. ಸೊ ವರಾಯು ಕ್ಲಿಪ್ಸ್ ಕೂಡ ಇದೆ, ಅದು ನಿಮಗೋಸ್ಕರ ನಾವು ಕೊಟ್ಟು ತಂದಿರುವಂಥದ್ದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಪ್ರೀತಿನ ತೋರಿಸಿ. ಹೋಗಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಹೆಣ್ಮಕ್ಳಿಗೆ ಜಯವಾಗಲಿ.